ನಮಸ್ಕಾರ. ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಉಡುಪಿ ಘಟಕ ಮತ್ತು ಯು ಚಾನೆಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಪ್ರತಿ ಸಂಚಿಕೆಯಲ್ಲಿಯೂ ಸಹ ಒಂದೊಂದು ವಿಚಾರದ ಬಗ್ಗೆ ಒಬ್ಬೊಬ್ಬ ವೈದ್ಯರ ಜೊತೆಗೆ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದೇವೆ. ಇದರಲ್ಲಿ ಹಲವಷ್ಟು ವಿಚಾರವನ್ನು ಮಾತಾಡಿದಾಗ ಈ ಲೇಸರ್ ಸರ್ಜರಿ ಕೂಡ ಒಂದು ಭಾಗ ಆಗಿರ್ತದೆ. ಇದು ಯಾವೆಲ್ಲ ತುಂಬ ಕಾಯಿಲೆಗಳಿಗೆ ಇದನ್ನು ಸರ್ಜರಿಗಳನ್ನು ಮಾಡ್ತಾರೆ. ಆದರೆ ಇವತ್ತಿನ ಈ ಸಂಚಿಕೆಯಲ್ಲಿ ಈ ವೆರಿಕೋಸ್ ವೇನ್ಸಲ್ಲಿ ಈ ಲೇಸರ್ ಸರ್ಜರಿಯ ಉಪಯೋಗ ಅಥವಾ ಅದರ ಬಗ್ಗೆ ಒಂದಷ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕೇಳಿದರೆ ನಾವು ಕೆಲವೊಂದಷ್ಟು ಶಬ್ದಗಳನ್ನು ಕೇಳಿರ್ತೇವೆ, ಆದರೆ ನಮಗೆ ಅದರ ಸಂಪೂರ್ಣವಾದ ಮಾಹಿತಿ ಇರೋದಿಲ್ಲ. ಆ ಮಾಹಿತಿ ಬೇಕು ಅಂತಿದ್ರೆ ನಾವು ಡಾಕ್ಟ್ರ್ ಹತ್ರ ಮಾತಾಡಬೇಕಾಗ್ತದೆ. ಅದರಿಂದ ಡಾಕ್ಟ್ರು ಇದಲ್ಲದೆ ನಾನು ಏನು ಹೇಳಿದ್ದೇನೆ ಅದಲ್ಲದೆ ಅದಕ್ಕೆ ಸುತ್ತಮುತ್ತ ಏನೆಲ್ಲ ಕನೆಕ್ಟ್ ಆಗಿರ್ತದೆ ಆ ಎಲ್ಲ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಆಗ ಹೇಳುವಾಗ ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಪ್ರಶ್ನೆಗಳು ಮೂಡಿದ್ರೂ ಸಹ ಅಲ್ಲಿ ಉತ್ತರ ಸಿಗ್ತಾ ಹೋಗ್ತದೆ ನಮ್ಮ ಈ ಸಂಚಿಕೆಯಲ್ಲಿ ಅಂತ ಭಾವಿಸ್ತಾ ಮೊದಲನೇದಾಗಿ ಯಾವ ಡಾಕ್ಟರ್ ಇದ್ದಾರೆ ನಮ್ಮ ಜೊತೆಗೆ ಅಂತ ನೋಡ್ತಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೂಡ ಹೇಳೋಣ. ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಕೀರ್ತನ್ KM ಉಪಾಧ್ಯಾಯ ಇವರಿದ್ದಾರೆ. ಇವರು ಮಹೇಶ್ ಹಾಸ್ಪಿಟಲ್ ಬ್ರಹ್ಮಾವರ ಇಲ್ಲಿ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿ ಮತ್ತು ಲೇಸರ್ ಸರ್ಜನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಥಮವಾಗಿ ಕಾರ್ಯಕ್ರಮಕ್ಕೆ ಡಾಕ್ಟರ್ಗೆ ಸ್ವಾಗತವನ್ನು ಕೋರೋಣ. ಡಾಕ್ಟ್ರೆ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟ್ರೆ, ನಾನು ಹೇಳಿದ ಹಾಗೆ ಸಣ್ಣ ಶಬ್ದ ಆಗಿರ್ಬೋದು, ಅದರ ಸುತ್ತ ಅಗಾಧವಾದಂಥ ವಿಚಾರಗಳು ತುಂಬಿಕೊಂಡಿರ್ತದೆ. ನಮಗೆ ಸ್ವಲ್ಪ ಎಲ್ಲೋ ಒಂದೆರಡು ವಿಚಾರಗಳು ಗೊತ್ತಿರ್ಬೋದು, ಆದರೆ ಇವತ್ತು ನಮಗೆ ಇರುವಂಥ ಜ್ಞಾನವನ್ನು ಇನ್ನೂ ಜಾಸ್ತಿ ಮಾಡಿ ಅಂತ ಹೇಳ್ತಾ ಈ ಒಂದು ನಮ್ಮ ಈ ಟಾಪಿಕ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವೀಕ್ಷಕರಿಗೆ ನೀಡಬೇಕು ಅಂತ ಕೇಳ್ತಾ ಇದ್ದೇನೆ. ನಾವೀಗ ಆ್ಯಕ್ಚುಲಿ ಇವತ್ತು ಮೇನ್ಲಿ ಜನರಲ್ ಸರ್ಜರಿ ಪ್ರಾಕ್ಟೀಸಲ್ಲಿ ಲೇಸರ್ಸನ್ನು ಯಾವ್ಯಾವ ಸರ್ಜರೀಸಿಗೆ ಯೂಸ್ ಮಾಡ್ಬೋದು ಅದರ ಬಗ್ಗೆ ವಿಚಾರ ಡೀಟೇಲ್ ಆಗಿ ಮಾತಾಡಲಿಕ್ಕಿದ್ದೇವೆ. ಮೇನ್ಲಿ ಇದನ್ನು ಕ್ಯಾಟಗರೈಸ್ ಮಾಡಬೇಕಂತ ಹೇಳಿದರೆ ಲೇಸರನ್ನು ನಾವು ವ್ಯಾರಿಕೋಸ್ ವೈನ್ ಸರ್ಜರಿಗೆ ಯೂಸ್ ಮಾಡ್ಬೋದು, ಅಥವಾ ವಿ ಕ್ಯಾನ್ ಆಲ್ಸೋ ಯೂಸ್ ಇಟ್ ಫಾರ್ ಲೇಸರ್ ಪ್ರಾಕ್ಟಾಲಜಿ. ಪ್ರಾಕ್ಟಾಲಜಿ ಅಂತ ಹೇಳಿದರೆ ಮೇನ್ಲಿ ನಮ್ಮದು ಮೋಷನ್ ಹೋಗೋ ಜಾಗದ ಸಮಸ್ಯೆಗಳು, ಸೊ ಏನೋ ರೆಕ್ಟಲ್ ಡಿಸೀಸಸ್ ಅಂತ ಹೇಳ್ತೇವೆ. ಇದರಲ್ಲಿ ಹೆಮರಾಯ್ಡ್ಸ್ ಬರ್ತದೆ. ಹೆಮರಾಯ್ಡ್ಸ್ ಜನರಲ್ ಕಾಮನ್ ಟರ್ಮಲ್ಲಿ ಅದನ್ನು ಪೈಲ್ಸ್ ಅಂತ ಹೇಳ್ತೇವೆ, ಅಥವಾ ಫಿಶರ್ ಇರಬಹುದು ಅಥವಾ ಫಿಸ್ಟುಲಾ ಇರ್ಬೋದು. ಸೊ ಇವತ್ತು ಮೇನ್ಲಿ ನಮಗೆ ಎಲ್ಲಾನು ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವತ್ತು ಮೇನ್ಲಿ ವಿ ವಿಲ್ ಬಿ ಕವರಿಂಗ್ ವ್ಯಾರಿಕೋಸ್ ವೇನ್ಸ್ ಆ್ಯಂಡ್ ಹೆಮರಾಯ್ಡ್ಸ್ ಆರ್ ಪೈಲ್ಸ್. ಇದನ್ನ ಲೇಸರ್ ಯೂಸ್ ಮಾಡಿ ಹೇಗೆ ಇದನ್ನ ಟ್ರೀಟ್ ಮಾಡಬಹುದು ಅಂತ. ಮೊದಲನೇದಾಗಿ ಈಗ ನೀವು ವೆರಿಕೋಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿ ಅಲ್ಲಿ ಈ ಲೇಸರ್ ಸರ್ಜರಿಯನ್ನು ಯಾವ ಥರ ಮಾಡಬಹುದು ಅನ್ನೋದನ್ನು ವೀಕ್ಷಕರಿಗೆ ತಿಳಿಸ್ಬೋದು. ಸೊ ಈಗ ನಾವು ವ್ಯಾರಿಕೋಸ್ ವೇನ್ ಸರ್ಜರಿಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ವ್ಯಾರಿಕೋಸ್ ವೇನ್ಸ್ ಅಂದರೆ ಏನು ಅಂತ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಈಗ ವ್ಯಾರಿಕೋಸ್ ವೇನ್ಸ್ ಅಂತ ಹೇಳಿದರೆ ಬೇಸಿಕಲಿ ನಮ್ಮ ಕಾಲಲ್ಲಿ ರಕ್ತನಾಳಗಳು ಊದ್ಕೊಳ್ಳೋದು, ಬರೀ ಊದ್ಕೊಳ್ಳೋದು ಮಾತ್ರ ಅಲ್ಲ, ತಿರುಚು ಮುರುಚಾದ ರಕ್ತನಾಳ ಅಂತ ಹೇಳ್ತೇವೆ. ಸೊ ಅದು ನಮ್ಮ ತೊಡೆ ಜಾಗದಲ್ಲಿ ಅಥವಾ ಕಾಲಿನ ಯಾವುದೇ ಭಾಗದಲ್ಲಿ ಕೂಡ ಆಗ್ಬೋದು. ಇದು ಯಾಕೆ ಆಗ್ತದೆ, ಯಾಕೆ ಆಗೋದಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಸ್ವಲ್ಪ ನಮಗೆ ಕಾಲಿದು ಅನಾಟಮಿ ಬಗ್ಗೆ ಗೊತ್ತಿರಬೇಕು. ಈಗ ಕಾಲಲ್ಲಿ ಎರಡು ವಿಧ ರಕ್ತನಾಳ ಇರ್ತದೆ. ಒಂದು ರಕ್ತ ತಗೊಂಡು ಬರುವುದು, ಅದಕ್ಕೆ ನಾವು ಆರ್ಟರಿ ಅಂತ ಹೇಳ್ತೇವೆ. ಇನ್ನೊಂದು ರಕ್ತ ವಾಪಸ್ ತಗೊಂಡು ಹೋಗೋದು, ಅದಕ್ಕೆ ನಾವು ವೇನ್ಸ್ ಅಂತ ಹೇಳ್ತೇವೆ ಅಥವಾ ವೀನಸ್ ಸಿಸ್ಟಮ್ ಅಂತ. ಈ ವೀನಸ್ ಸಿಸ್ಟಮ್ ಅಲ್ಲಿ ಕೂಡ ಎರಡು ವಿಧ ಇರ್ತದೆ. ಒಂದು ರಕ್ತನಾಳ ಪೂರ್ತಿ ನಮ್ಮ ಚರ್ಮದ ಕೆಳಗೆ, ಅಂದ್ರೆ ನಮ್ಮ ಕೆಳಗಡೆ ಆಂಕಲ್ ಇಂದ ತೊಡೆ ಜಾಗದವರೆಗೆ ಒಂದೇ ದೊಡ್ಡ ರಕ್ತನಾಳ ಇರ್ತದೆ, ಅದಕ್ಕೆ ನಾವು ಗ್ರೇಟ್ ಸಾಫ್ನೆಸ್ ವೇನ್ ಅಂತ ಹೇಳ್ತೇವೆ. ಇನ್ನೊಂದು ರಕ್ತನಾಳಗಳು ನಮ್ಮ ಮಾಂಸಖಂಡದ ಒಳಗೆ ಇರ್ತದೆ. ಸೊ ಈ ಎರಡೂ ರಕ್ತನಾಳಗಳು ನಮ್ಮ ತೊಡೆ ಜಾಗದಲ್ಲಿ ಒಂದೇ ಆಗಿ ಹಾರ್ಟಿಗೆ ವಾಪಸ್ ಹೋಗುದು. ಸೊ ಬಲಕಾಲಿಂದ ಒಂದು ಬರ್ತದೆ, ಎಡಕಾಲಿಂದ ಒಂದು ಬರ್ತದೆ. ಸೊ ಅದು ಎರಡೂ ಸೇರೋ ಜಾಗದಲ್ಲಿ ಒಂದು ಜಂಕ್ಷನ್ ಅಂತ ಇರ್ತದೆ, ಅದಕ್ಕೆ ನಾವು ಸ್ಯಾಫ್ನೋಫಿಮೋರಲ್ ಜಂಕ್ಷನ್ ಅಂತ ಹೇಳ್ತೇವೆ. ಆ ಜಂಕ್ಷನ್ ಅಲ್ಲಿ ಒಂದು ವ್ಯಾಲ್ವ್ ಇರ್ತದೆ. ಅದರ ಮೇನ್ ಕೆಲಸ ಏನಂತ ಹೇಳಿದ್ರೆ, ನಾವು ನಿಲ್ಲುವಾಗ ಕೂಡ ಬ್ಲಡ್ ಮೇಲಕ್ಕೆ ಫ್ಲೋ ಆಗಬೇಕು, ವಾಪಸ್ ಬರಬಾರ್ದು. ಯಾವ್ಯಾವ ಕಾರಣಗಳಿಂದ ಈ ವ್ಯಾಲ್ವ್ ಇನ್ಕಾಂಪಿಟೆನ್ಸ್ ಆಗಬಹುದು? ಈಗ ಫಾರ್ ಎಕ್ಸಾಂಪಲ್ ನಾವು ತುಂಬ ಹೊತ್ತು ತುಂಬ ವರ್ಷ ಕಂಟಿನ್ಯೂಸ್ಲಿ ನಿಂತು ಈ ವ್ಯಾಲ್ವ್ ಇದು ವೀಕ್ನೆಸ್ ಆಗ್ಬೋದು. ಆ ವ್ಯಾಲ್ವ್ ವೀಕ್ನೆಸ್ ಆದ ಕೂಡಲೇ ಏನಾಗ್ತದೆ, ರಕ್ತ ಬರೀ ಒಂದೇ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗೋದಿಲ್ಲ, ರಕ್ತ ಪುನಃ ವಾಪಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ವಾಪಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಈ ರಕ್ತನಾಳದ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಸೊ ಒತ್ತಡ ಜಾಸ್ತಿ ಆದ ಕೂಡಲೇ ರಕ್ತನಾಳ ದೊಡ್ಡದಾಗೋದು. ಇದಕ್ಕೆ ನಾವು ವ್ಯಾರಿಕೋಸ್ ವೇನ್ಸ್ ಅಂತ ಹೇಳೋದು. ಇದಲ್ಲದೆ ನಮ್ಮ ಕಾಲಲ್ಲಿ ಕೂಡ ಹೊರಗಡೆ ಮತ್ತೆ ಒಳಗಡೆ ಇರೋ ರಕ್ತನಾಳಕ್ಕೆ ಕೆಲವು ಕನೆಕ್ಷನ್ಸ್ ಇರ್ತದೆ, ಅದಕ್ಕೆ ನಾವು ಪರ್ಫರೇಟರ್ಸ್ ಅಂತ ಹೇಳ್ತೇವೆ. ಆ ಪರ್ಫರೇಟರ್ಸ್ಗೆ ಕೂಡ ವ್ಯಾಲ್ವ್ಸ್ ಇರ್ತದೆ. ಅದರ ಕೆಲಸ ಕೂಡ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಬ್ಲಡ್ ಒಂದೇ ಡೈರೆಕ್ಷನ್ ಅಲ್ಲಿ ಇರಬೇಕು, ಅದು ಹೊರಗಡೆಯಿಂದ ಒಳಗಡೆಗೆ ಹೋಗ್ಬೇಕು.
ಆ ವ್ಯಾಲ್ವ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ಆ ಪರ್ಫೊರೇಟ್ರಿಸ್ ಅಲ್ಲಿಂದ ಕೂಡ ಬ್ಲಡ್ ವಾಪಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ವ್ಯಾರಿಕೋಸ್ ವೇನ್ಸಿಗೆ ಬೇಸಿಕಲಿ ಒಂದು ವ್ಯಾಲ್ವ್ಯುಲರ್ ಇನ್ಕಾಂಪಿಟೆನ್ಸಿ, ಅಂದರೆ ನಮ್ಮದು ಸೆಫ್ನೋಫಿಮೋರಲ್ ಜಂಕ್ಷನ್ ಅಂತ ಏನು ಹೇಳ್ತೀವಿ, ಅದೇನಾದರೂ ಪ್ರಾಬ್ಲಮ್ ಆಯಿತು ಹೇಳಿದರೆ ಅಲ್ಲಿಂದ ಬ್ಲಡ್ ವಾಪಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನೊಂದು ಪರ್ಫರೇಟ್ರಸ್ ಅಂತ ಏನು ಹೇಳ್ತೇವೆ, ಅಲ್ಲಿಂದ ಕೂಡ ಬ್ಲಡ್ ರಕ್ತನಾಳಕ್ಕೆ ವಾಪಸ್ ಬರ್ಬೋದು. ಈಗ ವಾಪಸ್ ಬಂದರೆ ಏನೇನು ಸಮಸ್ಯೆ ಆಗ್ತದೆ, ಏನು ಇಶ್ಯೂಸ್ ಆಗಬಹುದು? ಈಗ ಬೇಸಿಕಲಿ ರಕ್ತನಾಳ ದೊಡ್ಡದಾದಾಗ, ಅದರಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಇದನ್ನು ನಾವು ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಡಿವೈಡ್ ಮಾಡ್ತೇವೆ. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪ್ರೆಷರ್ ಸ್ವಲ್ಪ ಜಾಸ್ತಿ ಆದಾಗ ನಮ್ಮ ತೊಡೆಯಲ್ಲಿ, ಕಾಲಲ್ಲಿ ಚಿಕ್ಕ ಚಿಕ್ಕ ರಕ್ತನಾಳಗಳು ಕಾಣ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ರೆಟಿಕ್ಯುಲರ್ ವೇನ್ಸ್ ಅಂತ ಹೇಳ್ತೇವೆ. ಆ ರೆಟಿಕ್ಯುಲರ್ ವೇನ್ಸ್ ಹೋಗ್ತಾ ಹೋಗ್ತಾ ಈ ದೊಡ್ಡ ನಮ್ಮ ನಾನೇನು ಒಂದು ದೊಡ್ಡ ರಕ್ತನಾಳ ಅಂತ ಹೇಳಿದೆ, ಗ್ರೇಟ್ ಸಾಫ್ನಸ್ ವೇನ್, ಅದು ಪೂರ್ತಿ ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ನಾವು ವ್ಯಾರಿಕೋಸ್ ವೇನ್ಸ್ ಅಂತ ಹೇಳ್ತೇವೆ. ಸೊ ಕ್ಲಿನಿಕಲ್ ಕ್ಲಾಸಿಫಿಕೇಶನ್ ಅಂತ ಕೊಡ್ತೇವೆ ನಾವು ವ್ಯಾರಿಕೋಸಲ್ಲಿ. ಸೊ ಫಸ್ಟ್ ಕ್ಲಾಸಲ್ಲಿ ಬರೀ ರೆಟಿಕ್ಯುಲರ್ ವೇನ್ಸ್ ಮಾತ್ರ ಕಾಣ್ಕೊಳ್ತದೆ. ಎರಡನೇ ಕ್ಲಾಸಲ್ಲಿ ದೆರ್ ವಿಲ್ ಬಿ ಗ್ರೇಟ್ ಸಾಫ್ನಸ್ ವೇನ್, ಬೇಸಿಕ್ಲಿ ವ್ಯಾರಿಕೋಸ್ ವೇನ್ ಕಾಣ್ಕೊಳ್ಳೋದು. ಮೂರನೇ ಕ್ಲಾಸಲ್ಲಿ ಈಗ ಏನಂತ ಹೇಳಿದರೆ ರಕ್ತನಾಳ ದೊಡ್ಡದಾಯಿತು, ರಕ್ತ ಕರೆಕ್ಟಾಗಿ ಕಾಲಲ್ಲಿ ಫ್ಲೋ ಆಗ್ತಾ ಇಲ್ಲ, ಅದಾದಾಗ ಏನಾಗ್ತದೆ, ಕಾಲಲ್ಲಿ ರಕ್ತ ಉಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಥರ್ಡ್ ಸ್ಟೇಜಲ್ಲಿ ಕಾಲ್ ಬಾವು ಬರ್ತದೆ, ಸ್ವೆಲ್ಲಿಂಗ್ ಅಂತ ಹೇಳ್ತೇವೆ, ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಅದಕ್ಕೆ ಎಡಿಮಾ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಕ್ಲಿನಿಕಲ್ ಕ್ಲಾಸ್ 3. ಸೊ ಕ್ಲಾಸ್ 4ಅಲ್ಲಿ ಈಗ ಕಾಲಲ್ಲಿ ರಕ್ತ ಹಾಗೆ ಉಳ್ಕೊಂಡಿದೆ, ಕಾಲಿಗೆ ರಕ್ತ ಬರ್ತಾ ಇದೆ ಬಟ್ ಅದು ವಾಪಸ್ ಹೋಗ್ತಾ ಇಲ್ಲ. ಸೊ ಅಲ್ಲಿ ರಕ್ತ ಕಣಗಳು ಕಾಲಲ್ಲಿ ಹಾಗೆ ಉಳ್ಕೊಳ್ತಾ ಇದೆ, ಆಗ ರಕ್ತ ಕಣಗಳು ಓಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ರಕ್ತ ಕಣಗಳು ಓಡ್ಕೊಂಡು ಕೂಡಲೇ ಅದರ ಒಳಗಡೆ ಪಿಗ್ಮೆಂಟ್ಸ್ ಇರ್ತದೆ, ಆ ಪಿಗ್ಮೆಂಟ್ಸ್ ನಮ್ಮ ಚರ್ಮಕ್ಕೆ ಬಂದು ಸೇರ್ಕೊಳ್ತದೆ, ಅದರಿಂದಾಗಿ ಕಾಲಿದು ಕಲರ್ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾವು ಕ್ಲಾಸ್ 4ಅಲ್ಲಿ ಸ್ಕಿನ್ ಚೇಂಜಸ್ ಅಂತ ಹೇಳ್ತೇವೆ. ಒಂದು ಹೈಪರ್ ಪಿಗ್ಮೆಂಟೇಷನ್ ಆಗ್ಬೋದು, ಆ ಪಿಗ್ಮೆಂಟ್ ನಮ್ಮ ಸ್ಕಿನ್ನಿಗೆ ಸ್ವಲ್ಪ ಇರಿಟೆಂಟ್ ಥರ, ಸೊ ಅದರಿಂದಾಗಿ ಇಚ್ಚಿಂಗ್ ಕೂಡ ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಇಸ್ ಕ್ಲಿನಿಕಲ್ ಕ್ಲಾಸ್ 4. ಮತ್ತೆ ಕ್ಲಾಸ್ 5ಅಲ್ಲಿ ಈಗ ಇಚ್ಚಿಂಗ್ ಸ್ಟಾರ್ಟ್ ಆಯಿತು, ಅದರ ಸುತ್ತ ಸ್ವಲ್ಪ ಚರ್ಮ ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಬಿಕಾಸ್ ಆಫ್ ಪಿಗ್ಮೆಂಟೇಷನ್. ಇಚ್ಚಿಂಗ್ ತುಂಬ ಆದಾಗ ಗಾಯಗಳಾಗ್ಬೋದು. ಸೊ ಗಾಯ ಆಗಿ ಏನಾದರೂ ವಾಸಿ ಆಯಿತು ಅಂತ ಹೇಳಿದರೆ ಅದನ್ನು ನಾವು ಕ್ಲಿನಿಕಲ್ ಕ್ಲಾಸ್ 5 ಅಂತ ಹೇಳ್ತೇವೆ. ಆವಾಗ ಗಾಯ ಹಾಗೆ ಹಸಿ ಇತ್ತು ಅಂತ ಹೇಳಿದರೆ ಕ್ಲಿನಿಕಲ್ ಕ್ಲಾಸ್ 6 ಅಂತ ಅದನ್ನು ಕ್ಯಾಟಗರೈಸ್ ಮಾಡ್ತೇವೆ. ಸೊ ಬೇಸಿಕಲಿ ವ್ಯಾರಿಕೋಸ್ ವೇನ್ಸಲ್ಲಿ ಏನೇನು ಆಗಬಹುದು, ಒಂದು ರಕ್ತನಾಳಗಳು ದೊಡ್ಡದಾಗಿ ಅದರಿಂದಾಗಿನೇ ಪೇಷಂಟ್ ನಮ್ಮ ಹತ್ರ ಬರಬಹುದು. ಇನ್ನೊಂದು ಕಾಲಲ್ಲಿ ರಕ್ತ ಹಾಗೆ ಉಳ್ಕೊಳ್ಳೋದ್ರಿಂದ ಕಾಲ್ ಬಾವಾಗಿ ರಕ್ತನಾಳ ಸ್ವೆಲ್ಲಿಂಗ್ ಆಗಿ ಎಡಿಮಾದಿಂದ ಪೇಷಂಟ್ ನಮ್ಮ ಹತ್ರ ಬರ್ಬೋದು. ರಕ್ತ ಕರೆಕ್ಟಾಗಿ ಸಂಚಾರ ಆಗ್ತಾ ಇಲ್ಲ, ಸೊ ನಮ್ಮ ಮಾಂಸಖಂಡಗಳಿಗೆ ಕರೆಕ್ಟಾಗಿ ಆಕ್ಸಿಜನ್ ಮತ್ತು ನ್ಯೂಟ್ರಿಷನ್ ಸಿಗ್ತಾ ಇಲ್ಲ, ಸೊ ಅದರಿಂದಾಗಿ ಕಾಲಲ್ಲಿ ಪೇಯ್ನ್ ಬರೋದು, ಕ್ರ್ಯಾಂಪ್ಸ್ ಬರೋದು ಅದು ಕೂಡ ಇರ್ತದೆ. ಇದು ಬಿಟ್ಟರೆ ಕಾಲಲ್ಲಿ ಗಾಯ ಜೊತೆಗೆ ಕೂಡ ಪೇಷಂಟ್ ನಮ್ಮ ಹತ್ರ ಬರ್ಬೋದು. ಸೊ ಇದೆಲ್ಲ ಸಮಸ್ಯೆಗಳು ವ್ಯಾರಿಕೋಸ್ ವೇನ್ಸಿಂದ ಆಗ್ಬೋದು. ಈಗ ನೀವು ಹೇಳಿದ್ರಿ 5 ವಿಧಾನಗಳಂದರೆ ಸ್ಟೆಪ್ಪನ್ನು ಹೇಳಿದ್ರಿ 1ರಿಂದ ಕೊನೆವರೆಗೆ. ಈಗ ಸಾಮಾನ್ಯವಾಗಿ ನಿಮ್ಮ ಬಳಿಗೆ ಒಬ್ಬರು ಏನು ಆ ಒಂದು ಕಾಯಿಲೆಯಿಂದ ಬಳಲ್ತಾ ಇರುವವರು ಬರುವಾಗ ಅವರು ಯಾವ ಸ್ಟೇಜಿಗೆ ಹೋಗಿರ್ತಾರೆ ಆಲ್ರೆಡಿ? ಯಾಕೆಂದರೆ ಸಾಮಾನ್ಯವಾಗಿ ನಾವು ಮಾಡುವಂಥ ತಪ್ಪುಗಳೇನು ಹೇಳಿದ್ರೆ, ಏನೋ ಆಯಿತು ಅದಕ್ಕೆ ಮನೇಲಿದ್ದದೇನೋ ಹಚ್ತೇವೆ, ಏನೋ ಮಾಡ್ತೇವೆ, ಅದು ದುಡ್ತೇವೆ, ತುಂಬ ದಿವಸ ದುಡ್ತಾರೆ, ಎಲ್ಲ ಕಾಯಿಲೆಯಲ್ಲೂ ಮಾಡುವಂಥ ತಪ್ಪುಗಳು. ಈ ಒಂದು ವೆರಿಕೋಸ್ ವೇನ್ಸಲ್ಲಿ ಯಾವ ಹಂತಕ್ಕೆ ಹೋದ ಮೇಲೆ ಬರುವ ಸಂಖ್ಯೆ ಜಾಸ್ತಿ? ನಿಜ ಹೇಳಬೇಕಂತ ಹೇಳಿದರೆ ಲಾಸ್ಟ್ ಸ್ಟೇಜಲ್ಲೇ ಬರುವವರು ಜಾಸ್ತಿ. ಎಲ್ಲರೂ ಆ ರಕ್ತನಾಳನ ಹಾಗೆ ನೋಡ್ಕೊಳ್ತಾರೆ, ಏನೂ ಸಮಸ್ಯೆ ಇರೋದಿಲ್ಲ. ಇನಿಷಿಯಲ್ ಸ್ಟೇಜಲ್ಲಿ ಬರೀ ರಕ್ತನಾಳ ದೊಡ್ಡದಾಗಿರ್ತದೆ, ಹಾಗೆ ಅವರು ಪ್ಯಾಂಟ್ ಹಾಕೊಳ್ತಾರೆ, ಸಾರಿ ಹಾಕೊಳ್ತಾರೆ, ಏನೂ ಸಮಸ್ಯೆ ಇರೋದಿಲ್ಲ. ಆ ಕ್ರಾಂಪ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಲೇಟರ್ ಸ್ಟೇಜಲ್ಲಿ. ಸೊ ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ಕಮ್ ವಿತ್ ವೀನಸ್ ಅಲ್ಸರ್ಸ್. ಲಾಸ್ಟ್ ಸ್ಟೇಜಲ್ಲೇ ಬರ್ತಾರೆ. ಈಗ ಮೊದಲನೇ ಹಂತದಲ್ಲೇ ಅವರಿಗೆ ಗೊತ್ತಾಗಿ ಅಥವಾ ಏನು ಹೋಗಿ ಒಮ್ಮೆ ತೋರಿಸಿ ಬಿಡುವ ಡಾಕ್ಟರ್ ಹತ್ರ ಅಂತ ಬಂದರೆ ಅದು ಎಷ್ಟು ಬೆಟರ್, ಅಥವಾ ಲಾಸ್ಟ್ ಹಂತಕ್ಕೆ ಬಂದಾಗ ಅವರು ಬಂದರೆ ಏನು ವ್ಯತ್ಯಾಸ ಇರ್ತದೆ? ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು, ಈಗ ಲಾಸ್ಟ್ ಹಂತ ಅಂತ ಹೇಳಿದರೆ ಅದರಲ್ಲಿ ಸ್ಕಿನ್ ಚೇಂಜಸ್ ಎಲ್ಲ ಆಲ್ರೆಡಿ ಆಗಿರ್ತದೆ. ಈಗ ಅಲ್ಸರ್ಸ್ ಕೂಡ ಆಲ್ರೆಡಿ ಆಗಿದೆ, ಸ್ಕಿನ್ ಚೇಂಜಸ್ ಅದರ ಸುತ್ತ ಎಲ್ಲನೂ ಆಗಿದೆ. ಸೊ ನಾವು ಏನೇ ಮಾಡಿದರೂ ಕೂಡ ಆ ಸ್ಕಿನ್ ಚೇಂಜಸ್ ವಾಪಸ್ ಬರೋದಿಲ್ಲ. ನಾವು ಏನೇ ಮಾಡಿದ್ರು ಕೂಡ ಆ ಸ್ಕಿನ್ ಇದು ಕಲರ್ ಚೇಂಜ್ ಆದದ್ದು ವಾಪಸ್ ಬರೋದಿಲ್ಲ. ಸೊ ಅದು ಒಮ್ಮೆ ಪಿಗ್ಮೆಂಟೇಷನ್ ಆಯಿತು ಅಂತ ಹೇಳಿದರೆ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಪರ್ಮನೆಂಟ್. ಸೊ ಆ ಕಾಲು ಈ ಬಿಳಿ ಇರುವವರಿಗೆ ಅದು ಇನ್ನೂ ಜಾಸ್ತಿ ಕಾಣಿಸ್ತದೆ. ಸೊ ಅರ್ಧ ಭಾಗ ಕಾಲು ಬಿಳಿ ಇರ್ತದೆ, ಕೆಳಗಡೆ ಭಾಗ ಪೂರ್ತಿ ಕಪ್ಪಿರ್ತದೆ. ಸೊ ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬಂದ್ರೆ ಅದನ್ನ ಎಲ್ಲಾನು ಅವಾಯ್ಡ್ ಮಾಡ್ಬೋದು.
ಪ್ರತಿಯೊಂದು ಕಾಯಿಲೆಗಳು ಬಂದಾಗ ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಹೇಳುವಂಥದ್ದು ಇದೇ ಮಾತನ್ನು ಪುನರುಚ್ಚರಿಸ್ತಾ ಇರ್ತೇವೆ. ನಾನು ಹೇಳ್ತೇನೆ, ಡಾಕ್ಟ್ರು ಕೂಡ ಹೇಳ್ತಾರೆ, ಪ್ರಥಮ ಹಂತದಲ್ಲಿಯೇ ಗೊತ್ತಾದಾಗ ಒಮ್ಮೆ ಬಂದು ವೈದ್ಯರನ್ನು ಭೇಟಿಯಾದಾಗ ಅವರು ಅದಕ್ಕೆ ಸಂಪೂರ್ಣವಾಗಿ ಏನು ಮಾಡಬೇಕು ಅಂತ ಹೇಳ್ತಾರೆ. ಕೊನೆಯ ಹಂತಕ್ಕೆ ಹೋದ ಮೇಲೆ ನೀವು ತುಂಬ ದಿವಸದವರೆಗೆ ಅದನ್ನೆಲ್ಲ ಅನುಭವಿಸಬೇಕಾಗ್ತದೆ, ಅದು ಬೇಡ ಅಂತ ಹೇಳ್ತಾ ಹೋಗ್ತೀರಿ ಅನ್ನೋ ಭಾವನೆಯಿಂದ ಮುಂದೆ ಹೋಗುವ. ಈಗ ಹೇಳಿದ್ರಿ ಡಾಕ್ಟರ್, ನೀವು ವೆರಿಕೋಸ್ ವೇನ್ಸ್ ಬಗ್ಗೆ ಹೇಳಿದ್ರಿ. ಇದು ಎಷ್ಟು ಅಪಾಯಕಾರಿ ಅಂಶ ಅಂತ ಹೇಳಿದರೆ, ಈ ಉಬ್ಬಿರುವ ರಕ್ತನಾಳಗಳಿಂದ ಯಾವ ಅಂಶಗಳು ಅಪಾಯಕಾರಿ ಆಗ್ತದೆ ಅಂತ ಹೇಳ್ಕೊಂಡು, ಅಂದರೆ ಒಬ್ಬ ವ್ಯಕ್ತಿಗೆ? ಅಲ್ಲ, ಈಗ ಮೇನ್ಲಿ ಏನಂತ ಹೇಳಿದ್ರೆ ಈ ರಕ್ತನಾಳಗಳು ಯಾರ್ಯಾರಲ್ಲಿ ದೊಡ್ಡದಾಗ್ತದೆ, ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ. ನೀವು ನಿಂತು ಜಾಸ್ತಿ ಕೆಲಸ ಸೊ ಯಾರು ತುಂಬಾ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಇರ್ತದೆ, ಈಗ ಫಾರ್ ಎಕ್ಸಾಂಪಲ್ ಬಾಬರ್ಸ್ ಇರ್ಬೋದು ಅಥವಾ ಟೀಚರ್ಸ್ ಇರ್ಬೋದು, ಅವರಲ್ಲೆಲ್ಲ ಈ ರಕ್ತನಾಳ ದೊಡ್ಡದಾಗೋದು ತುಂಬಾ ಸಹಜ. ಈಗ ನಾವು ಕ್ಲಿನಿಕಲ್ ಕ್ಲಾಸಸ್ ಬಗ್ಗೆ ಮಾತ್ರ ಮಾತಾಡಿದ್ದೇವೆ, ಅಂದರೆ ಒಂದು ಸ್ಟೇಜ್ ವರೆಗೆ ಏನೇನಾಗಿದೆ ಅಂತ. ಇದು ಬಿಟ್ಟು ಕೂಡ ಬೇರೆ ಪ್ರಾಬ್ಲಮ್ಸ್ ಕೂಡ ಆಗಬಹುದು. ಇನ್ನೂ ನಾವು ದೆರ್ ವಿಲ್ ಬಿ ಫ್ಯೂ ಪೇಷಂಟ್ಸ್ ಇಷ್ಟ ಆದರೂ ಕೂಡ ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಅವ್ರು ಬರೋದಿಲ್ಲ. ಆಗ ಏನಾಗ್ಬೋದು, ಮತ್ತೆ ಕಾಲು ಚಿಕ್ಕದಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಈ ಭಾಗದಲ್ಲಿ ಏನು ರಕ್ತನಾಳಗಳಿರ್ತದಲ್ವ, ಆ ಅಲ್ಸರ್ ಆಗಿರೋ ಜಾಗದಲ್ಲಿ ಆ ಸ್ಕಿನ್ ಗಟ್ಟಿ ಆಗ್ತಾ 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 ಮೇಲ್ಭಾಗ ದೊಡ್ಡದಾಗ್ತಾ ಬರ್ತದೆ, ಕೆಳಗಡೆ ಭಾಗ ಚಿಕ್ಕದಾಗೋ ಸಾಧ್ಯತೆ ಇರ್ತದೆ. ಮತ್ತೆ ನಾವು ಈಕ್ವೈನೋ ವ್ಯಾರಸ್ ಅಂತ ಹೇಳ್ತೇವೆ, ಅಂದರೆ ಕಾಲು ಒಳಗಡೆ ಟ್ವಿಸ್ಟ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅದರಿಂದಾಗಿ ಅವರಿಗೆ ನಡಿಲಿಕ್ಕೆ ಕೂಡ ಪ್ರಾಬ್ಲಮ್ ಆಗಬಹುದು. ಸೊ ಇದೆಲ್ಲ ಲೇಟರ್ ಕಾಂಪ್ಲಿಕೇಶನ್ಸ್. ಇದನ್ನ ನಾನು ನೋಡಿರೋದು ತುಂಬಾ ಕಡಿಮೆ, ಬಟ್ ಮೋಸ್ಟ್ ಕಾಮನ್ ನಮ್ಮಲ್ಲಿ ಬರೋ ಪೇಷಂಟ್ಸ್ ಎಲ್ಲ ವೀನಸ್ ಅಲ್ಸರ್ಸ್ ಜೊತೆಗೆ ಬರ್ತಾರೆ. ಈಗ ನೀವು ಇನ್ನೊಂದು ಹೇಳಿದ್ರಿ, EVLA, ಅದ್ರ ಬಗ್ಗೆ ಅದಂತ ಹೇಳಿದರೆ ಏನು, ಅದು ಈ ಒಂದು ಚಿಕಿತ್ಸೆಗೆ ಯಾವ ರೀತಿಯ ಒಂದು ಸಹಾಯ ಆಗ್ತದೆ, ಆ ಒಂದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ಬೋದಾ? ಅಥವಾ ಅದಕ್ಕಿಂತ ಮೊದಲು ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಹೇಳಲಿಕ್ಕಿದ್ರೆ ಅದನ್ನು ಹೇಳ್ಬೋದು. ಈಗ ನಮ್ಮ ಹತ್ರ ಯಾವುದೇ ವ್ಯಾರಿಕೋಸ್ ವೈನ್ಸ್ ಇದು ಪೇಷಂಟ್ ಬಂದರೆ ಅದನ್ನು ಫಸ್ಟಿಗೆ ನಾವು ಪೂರ್ತಿಯಾಗಿ ಅನಲೈಸ್ ಮಾಡ್ತೇವೆ. ಸೊ ಅನಲೈಸ್ ಮಾಡಲಿಕ್ಕೆ ನಾವು ಮುಂಚಿನ ಕಾಲದಲ್ಲಿ ಕೆಲವು ಹಾಗೆ ಟೆಸ್ಟ್ ಎಲ್ಲ ಮಾಡಿ ನೋಡ್ತಾ ಇದ್ವಿ, ಅದರದ್ದೆಲ್ಲ ಏನೂ ಅವಶ್ಯಕತೆ ಈಗ ಇಲ್ಲ. ಈಗ ನಮಗೆ ಬೇಸಿಕಲಿ ಒಂದು ವೀನಸ್ ಡಾಪ್ಲರ್ ಅಂತ ಹೇಳ್ತೇವೆ. ಸೊ ಡಾಪ್ಲರ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಕೈಂಡ್ ಆಫ್ ಅಲ್ಟ್ರಾಸೌಂಡ್. ಈಗ ನಮ್ಮ ರಕ್ತನಾಳದಲ್ಲಿ ಹೇಗೆ ಫ್ಲೋ ಇದೆ ಅಂತ ನೋಡ್ಲಿಕ್ಕೆ ನಾವು ಡಾಪ್ಲರ್ ಅನ್ನು ಯೂಸ್ ಮಾಡ್ತೇವೆ. ಸೊ ಆ ಡಾಪ್ಲರ್ ಅಲ್ಲೂ ಕೂಡ 2 ಟೈಪ್ ಇರ್ತದೆ. ಒಂದು ಆರ್ಟೀರಿಯಲ್, ಅಂದ್ರೆ ರಕ್ತನಾಳ ಯಾವ ರಕ್ತ ತಗೊಂಡು ಬರ್ತದಲ್ವ ಅದರದ್ದು ಕೂಡ ಡಾಪ್ಲರ್ ಮಾಡ್ತೇವೆ, ಅಂದ್ರೆ ಅದು ಇದಕ್ಕೆ ಸಂಬಂಧಪಟ್ಟದಲ್ಲ. ಮತ್ತೆ ಇನ್ನೊಂದು ವೀನಸ್ ಡಾಪ್ಲರ್ ಅಂತ ಹೇಳ್ತೇವೆ. ವೀನಸ್ ಡಾಪ್ಲರ್ ಅಂತ ಹೇಳಿದ್ರೆ ವಾಪಸ್ ತಗೊಂಡು ಹೋಗೋ ರಕ್ತನಾಳದ್ದು ಹೇಗಿದೆ ಸಂಚಾರ ಅಂತ. ಸೊ ಈ ನಾವು ವೀನಸ್ ಡಾಪ್ಲರ್ ಅಲ್ಲಿ ಏನೇನು ನೋಡ್ತೇವೆ, ಒಂದು ನಾನು ನಿಮ್ಗೆ ಹೇಳಿದೆ, ತೊಡೆಯಲ್ಲಿ ಒಂದು ಸ್ಯಾಫ್ನೋಫಿಮೋರಲ್ ಜಂಕ್ಷನ್ ಅಂತ ಇರ್ತದೆ, ಅದರಲ್ಲಿ ಒಂದು ವ್ಯಾಲ್ವ್ ಇರ್ತದೆ. ಆ ವ್ಯಾಲ್ವ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆಯಾ, ಅಲ್ಲಿಂದ ಏನಾದರೂ ರಕ್ತ ವಾಪಸ್ ಬರ್ತಾ ಇದೆಯಾ, ಅದನ್ನ ನಾವು ಫಸ್ಟ್ ಪಾಯಿಂಟ್ ಆಗಿ ಅದರಲ್ಲಿ ನೋಟಿಸ್ ಮಾಡುವಂಥದ್ದು. ಎರಡನೇದು ನಾನು ನಿಮಗೆ ಪರ್ಫರೇಟರ್ ಅಂತ ಹೇಳಿದೆ, ನಮ್ಮ ಕಾಲಲ್ಲಿ ಹೊರಗಡೆ ಮತ್ತೆ ಒಳಗಡೆ ಇರೋ ರಕ್ತನಾಳಕ್ಕೆ ಕನೆಕ್ಷನ್ ಇರ್ತದೆ, ಅಲ್ಲಿ ಕೂಡ ವ್ಯಾಲ್ವ್ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡ್ತೇವೆ. ಮೂರನೇದು, ಈಗ ನಾವು ಏನೇ ಪ್ರೊಸೀಜರ್ ಮಾಡೋದಾದ್ರೂ ಒಂದು ರಕ್ತನಾಳ ಅಂತೂ ನಮ್ಮ ಕಾಲಲ್ಲಿ ಬೇಕೇ ಬೇಕು. ಈಗ ಒಳಗಡೆ ಇರೋ ರಕ್ತನಾಳದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನಾವು ಹೊರಗಡೆ ಇರೋ ರಕ್ತನಾಳದ ಮೇಲೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು DVT ಅಂತ ಹೇಳ್ತೇವೆ, ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ. ಅಂದ್ರೆ ಒಳಗಡೆ ಇರೋ ರಕ್ತನಾಳಕ್ಕೆ ಡೀಪ್ ವೇನ್ಸ್ ಅಂತ ಹೇಳ್ತೇವೆ, ಅದರಲ್ಲಿ ಬ್ಲಾಕ್ ಇರೋದಕ್ಕೆ ಥ್ರಾಂಬೋಸಿಸ್ ಅಂತ ಹೇಳ್ತೇವೆ. ಸೊ DVT ಏನಾದರೂ ಇತ್ತು ಅಂತ ಹೇಳಿದ್ರೆ ನಾವು ಇದಕ್ಕೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇಸಿಕಲಿ DVTಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ಆ ರಕ್ತನಾಳನ ಸರಿ ಮಾಡಿ ಮತ್ತೆ ಇದನ್ನ ಸರಿ ಮಾಡಬೇಕಾಗ್ತದೆ. ಸೊ ದಟ್ ಇಸ್ ದ ಥರ್ಡ್ ಪಾಯಿಂಟ್ ವಿಚ್ ವಿ ಯೂಶಲಿ ಸಿ ಆನ್ ಡಾಪ್ಲರ್. ಮತ್ತೆ ನಾಲ್ಕನೇದು, ಬೇರೆ ಎಕ್ಸ್ಟ್ರಾ ವೇನ್ಸ್ ಏನಾದರೂ ಇದೆಯಾ. ಈಗ ನಾನು ನಿಮಗೆ ಮೇನ್ ಒಂದು ವೇನ್ ಇದೆ ಅಂತ ಹೇಳಿದೆ, ಅದು ಬಿಟ್ಟು ಕೆಲವರಿಗೆ ಎಕ್ಸ್ಟ್ರಾ ವೇನ್ಸ್ ಇರೋ ಸಾಧ್ಯತೆ ಕೂಡ ಇರ್ತದೆ. ಕೆಲವರಿಗೆ ಉದ್ದ 3 ವೇನ್ ಕೂಡ ಇರಬಹುದು, 2 ಆ ಥರ ಎಕ್ಸ್ಟ್ರಾ ವೇನ್ಸ್ ಕೂಡ ಇರ್ತದೆ. ಅದನ್ನು ಕೂಡ ನಾವು ಡಾಪ್ಲರ್ ಅಲ್ಲಿ ಫೈಂಡ್ ಔಟ್ ಮಾಡ್ತೇವೆ. ಯಾಕಂದ್ರೆ ನಾವು ಒಂದೇ ಈಗ 2 ಅಥವಾ 3 ವೇನ್ ಇರೋರಲ್ಲಿ ಬರೀ ಒಂದೇ ವೇನನ್ನು ನಾವು ಎಬ್ಲೇಟ್ ಮಾಡಿದ್ರೆ ದೇ ವಿಲ್ ಕಮ್ ಬ್ಯಾಕ್ ವಿತ್ ಸಿಂಪ್ಟಮ್ಸ್. ಸೊ ಅದನ್ನು ಇವ್ಯಾಲ್ಯುವೇಟ್ ಮಾಡುವಾಗ ವಿ ಕಾಲ್ ಇಟ್ ವೇನ್ ಮ್ಯಾಪಿಂಗ್. ವೇನ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ಪೂರ್ತಿಯಾಗಿ ಕಾಲಿದು ವೀನಸ್ ಸಿಸ್ಟಮ್ ಇದು ಚಿತ್ರಣ. ಆ ಚಿತ್ರಣನ ನೋಡಿಕೊಂಡು ನಾವು ನೆಕ್ಸ್ಟ್ ಏನಂತ ಡಿಸೈಡ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಈಗ ಒಮ್ಮೆ ನಾವು ಡಿಸೈಡ್ ಮಾಡಿದ ಮೇಲೆ ನೆಕ್ಸ್ಟ್ ಈಗ ಅದನ್ನ ಕ್ಯಾಟಗರೈಸ್ ಮಾಡ್ತೇವೆ, ಯಾವ ಕ್ಲಾಸ್ ಅಲ್ಲಿದೆ, ಯಾವ ಸ್ಟೇಜ್ ಅಲ್ಲಿದೆ ಅಂತ. ಸೊ ಕೆಲವರು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸರ್ಜರಿಗೆಲ್ಲ ರೆಡಿ ಇರೋದಿಲ್ಲ. ಈಗ ಇನಿಷಿಯಲ್ ಸ್ಟೇಜಲ್ಲಿ ಸರ್ಜರಿ ಮಾಡುವಂಥ ಅವಶ್ಯಕತೆಗಳು ಬರ್ತದೆ.
ಅದು ಅವರ ಸಿಂಪ್ಟಮ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಎಲ್ರಿಗೂ ಈ ಕ್ಲಿನಿಕಲ್ ಕ್ಲಾಸ್ ನಾನು ಏನು ಹೇಳಿದ್ದೆ ಅಲ್ವಾ, ಅದೇ ತರ ಪ್ರೋಗ್ರೆಸ್ ಆಗ್ಬೇಕಂತಿಲ್ಲ. ಕೆಲವರಿಗೆ ಬರೀ ರಕ್ತನಾಳ ದೊಡ್ಡದಾದ ಕೂಡಲೇ ಕಾಲು ನೋವು ಬರುವ ಅಂತ ಸಿಂಪ್ಟಮ್ಸ್ ಬರುವ ಚಾನ್ಸಸ್ ಕೂಡ ಇದೆ. ಎಲ್ಲ ಚೇಂಜಸ್ ಆಗಿನೇ ಕಾಲು ನೋವು ಬರ್ಬೇಕಂತಿಲ್ಲ. ಸೊ ಇನಿಷಿಯಲಿ ರಕ್ತನಾಳ ದೊಡ್ಡದಾದ್ರೂ ಕೂಡ ಪೇನ್ ಬರುವ ಚಾನ್ಸಸ್ ಇರ್ತದೆ. ಆ ತರ ಇರುವಾಗ ಸಿಂಪ್ಟಮ್ಯಾಟಿಕ್ ಇದ್ದಾಗ ನಾವು ಇನಿಷಿಯಲ್ ಕೂಡ ಅದನ್ನ ಟ್ರೀಟ್ ಮಾಡ್ತೇವೆ. ಈಗ ಹೇಳಿದ್ರಿ ನೀವು ಕ್ಲಾಸು 5-6ರವರೆಗೆ ಹೇಳಿದ್ರಿ. ಅಲ್ಲಿ ಈಗ ಈ ಲೇಸರ್ ಸರ್ಜರಿ ಅಂತ ಹೇಳೋದು ಯಾವ ಥರ ಅವರಿಗೆ ಒಂದು ಸಹಾಯವನ್ನು ಮಾಡ್ತದೆ ಅಂತ ಹೇಳ್ಕೊಂಡು? ಸೊ ಈಗ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಅದಕ್ಕೆ ಏನೇನು ಆಪ್ಷನ್ಸ್ ಇದೆ ಅದನ್ನೊಂದು ಹೇಳಿಬಿಡ್ತೇನೆ. ಹಾಂ, ಹೇಳಿ. ಸೊ ಈಗ ವ್ಯಾರಿಕೋಸ್ ವೇನ್ ಟ್ರೀಟ್ಮೆಂಟಲ್ಲಿ ನಾವು ಮುಂಚಿನ ಕಾಲದಲ್ಲಿ ಏನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಆ ವೇನನ್ನು ಈಗ ನಾವು ಪರ್ಸೆ ಸರ್ಜರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಇದೆ. ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಅದನ್ನ ಹೊರಗಡೆ ಇರೋ ರಕ್ತನಾಳನ ಕಂಪ್ರೆಸ್ ಮಾಡಿ ಹಿಡಿತೇವೆ. ಅದಕ್ಕೆ ನಾವು ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಹೇಳ್ತೇವೆ. ಸೊ ನಮ್ಮ ಕೆಳಗಡೆ ಕಾಲಿನಿಂದ ತೊಡೆ ಜಾಗದವರೆಗೆ ಸಾಕ್ಸ್ ಬರ್ತದೆ, ಅದು ಹೊರಗಡೆ ಇರೋ ರಕ್ತನಾಳನ ಕಂಪ್ರೆಸ್ ಮಾಡಿ ಹಿಡ್ಕೊಳ್ತದೆ. ಸೊ ಈಗ ಮೇನ್ ವ್ಯಾರಿಕೋಸ್ ಇದು ಪ್ರಾಬ್ಲಮ್ ಏನು, ರಕ್ತ ವಾಪಸ್ ಬರುದು. ಆ ರಕ್ತ ವಾಪಸ್ ಬರೋ ರಕ್ತನಾಳನ್ನು ನಾವು ಒತ್ತಿ ಹಿಡಿದಾಗ ಏನಾಗ್ತದೆ, ರಕ್ತ ವಾಪಸ್ ಬರುವುದಿಲ್ಲ. ಬಟ್ ಈ ಸ್ಟಾಕಿಂಗ್ಸ್ ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ನೀವು ಎಷ್ಟೊತ್ತು ಸ್ಟಾಕಿಂಗ್ಸ್ ಹಾಕ್ತೀರಿ ಅಷ್ಟೊತ್ತು ನೀವು ಸಿಂಪ್ಟಮ್ ಫ್ರೀ ಆಗಿರುತ್ತೆ. ನಾವು ಸ್ಟಾಕಿಂಗ್ಸ್ ಹಾಕುವಾಗ ಅವ್ರಿಗೆ ಹೇಳ್ತೇವೆ, ನೀವು ಮಾರ್ನಿಂಗ್ ಟು ಈವ್ನಿಂಗ್ ಸ್ಟಾಕಿಂಗ್ಸ್ ಹಾಕಬೇಕು, ರಾತ್ರಿ ಮಲಗುವಾಗ ತೆಗೆದಿಡ್ಬೋದು. ಯಾಕಂದ್ರೆ ರಾತ್ರಿ ಮಲಗುವಾಗ ನಾವು ಸ್ಟ್ರೇಟ್ ಆಗಿ ಮಲಗಿರ್ತೇವೆ, ರಕ್ತ ಸಂಚಾರ ಆಟೋಮ್ಯಾಟಿಕಲಿ ಆಗ್ತದೆ, ಆಗ ಏನು ವಾಪಸ್ ಬರುವುದಿಲ್ಲ. ಪ್ರಾಬ್ಲಮ್ ಆಗೋದು ನಾವು ನಿಲ್ಲುವಾಗ ಮಾತ್ರ. ಸೊ ಬಟ್ ಲೈಫ್ ಲಾಂಗ್ ಡೈಲಿ ಸ್ಟಾಕಿಂಗ್ಸ್ ಹಾಕ್ಲಿಕ್ಕೆ ಒಪ್ಪುವವರು ತುಂಬಾ ಕಡಿಮೆ. ಅಲ್ವಾ? ಹೌದು. ಅದಕ್ಕಿಂತ ಒಮ್ಮೆ ಸರ್ಜರಿ ಮುಗಿಸಿ ಬಿಡೋದು ಬೆಟರ್ ಅಂತ ಅನ್ಕೊಳ್ತಾರೆ. ಯಾಕಂದ್ರೆ 1-2 ದಿವಸ ಸರ್ಜರಿ ಹೆದರ್ಕೊಂಡು ಹಾಕೊಳ್ಬಹುದು, ಮತ್ತೆ ಕಾಲಕ್ರಮೇಣ ಹೇಳುವಾಗ ಅದೇನೋ ಒಂದು ಸ್ವಲ್ಪ ಕಿರಿಕಿರಿ ಆಗ್ತದೆ, ಅದರಿಂದ ಸರ್ಜರಿಗೆ ಹೋಗ್ತಾರೆ. ಈ ಸರ್ಜರಿಯ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅದೇ, ಈಗ ನಾವು ಮುಂಚಿನ ಕಾಲದಲ್ಲಿ ಇದಕ್ಕೆ ಒಂದು ಟ್ರೆಂಡ್ಲಿನ್ಬರ್ಗ್ ಪ್ರೊಸೀಜರ್ ಅಂತ ಮಾಡ್ತಾ ಇದ್ವಿ. ಟ್ರೆಂಡ್ಲಿನ್ಬರ್ಗ್ ಅಂತ ಹೇಳಿದ್ರೆ ಏನ್ ಮಾಡ್ತಾರ, ಆ ರಕ್ತನಾಳ ಏನಿತ್ತಲ್ವಾ, ಈಗ ನಾನು ನಿಮ್ಗೆ ಹೇಳಿದೆ ಒಳಗಡೆ ಒಂದು ರಕ್ತನಾಳ ಇದೆ, ಹೊರಗಡೆ ಒಂದಿದೆ. ಆ ಹೊರಗಡೆ ಇರೋ ರಕ್ತನಾಳನ ಪೂರ್ತಿಯಾಗಿ ಸ್ಟ್ರಿಪ್ ಮಾಡಿ ತೆಗಿತಾ ಇದ್ರು. ಅಂದ್ರೆ ತೊಡೆ ಜಾಗದಲ್ಲಿ ಒಂದು ಕಟ್ ಮಾಡಿ ಅದು ಎಲ್ಲಿ ಜಾಯಿನ್ ಆಗ್ತದಲ್ವಾ ಅದನ್ನ ಡಿಸ್ಕನೆಕ್ಟ್ ಮಾಡಿ ನಮ್ಮ ನೀ ಜಾಯಿಂಟ್ ಕೆಳಗಡೆ ಒಂದು ಕಟ್ ಮಾಡಿ ಆ ಇಷ್ಟು ರಕ್ತನಾಳನ್ನು ಸ್ಟ್ರಿಪ್ ಮಾಡುದು. ಅಂದ್ರೆ ಒಂದು ಸ್ಟ್ರಿಪ್ಪರ್ ತರ ಬರ್ತದೆ, ಅದನ್ನ ಪೂರ್ತಿಯಾಗಿ ಒಳಗಡೆಯಿಂದ ಎಳೆದು ತೆಗೆಯುವುದು. ಮತ್ತೆ ಕೆಳಗಡೆ ಏನು ಪರ್ಫರೇಟರ್ಸ್ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಆ ಜಾಗದನ್ನೆಲ್ಲ ರೇಡಿಯಾಲಜಿಸ್ಟ್ ಮಾರ್ಕ್ ಮಾಡಿ ಕೊಡ್ತಾರೆ. ಆ ಮಾರ್ಕ್ ಮಾಡಿದ ಜಾಗದಲ್ಲೆಲ್ಲ ಹೊರಗಡೆ ಮತ್ತೆ ಒಳಗಡೆ ಇರೋ ರಕ್ತನಾಳನ ಡಿಸ್ಕನೆಕ್ಟ್ ಮಾಡುದು. ಸೊ ಆ ಸರ್ಜರಿ ಮಾಡಲಿಕ್ಕೆ ಮಿನಿಮಮ್ ಒಂದು 6-7 ಕಟ್ ಅಂತೂ ಬರ್ತಿತ್ತು. ಸೊ ಈಗ ನಾವು ಲಾಸ್ಟ್ 3-4 years ಇಂದ ವಿ ಆರ್ ಡೂಯಿಂಗ್ ಸಮಥಿಂಗ್ ಕಾಲ್ಡ್ ಆಸ್ ಎಂಡೋವೀನಸ್ ಲೇಸರ್ ಎಬ್ಲೇಷನ್. ಸೊ ಇದರಲ್ಲಿ ಮೇನ್ಲಿ ನಾವು ಲೇಸರ್ ಫೈಬರ್ನ ಯೂಸ್ ಮಾಡಿ ಆ ರಕ್ತನಾಳನ ಪೂರ್ತಿಯಾಗಿ ಬರ್ನ್ ಮಾಡ್ತೇವೆ. ಸೊ ಫಾರ್ ಎಕ್ಸಾಂಪಲ್ ನೀವೀಗ ಇಲ್ಲೊಂದು ರಕ್ತನಾಳ ಕಾಣ್ತಾ ಇದೆ, ಈಗ ಗ್ಲೂಕೋಸ್ ಹಾಕ್ಲಿಕ್ಕೆ ಹೇಗೆ ಕ್ಯಾನುಲಾ ಹಾಕ್ತೇವಲ್ಲ ಅದೇ ತರ ಕಾಲಿದು ರಕ್ತನಾಳನ ಅಲ್ಟ್ರಾಸೌಂಡ್ ಗೈಡೆಡ್ ಥ್ರೂ ನೋಡ್ಕೊಂಡು ಒಂದು ಕ್ಯಾನುಲಾ ಪಾಸ್ ಮಾಡ್ತೇವೆ. ಆ ಕ್ಯಾನುಲಾ ಪಾಸ್ ಮಾಡಿ ಅದರ ಥ್ರೂ ಒಂದು ಗೈಡ್ ವೈರ್ ಪಾಸ್ ಮಾಡ್ತೇವೆ. ಗೈಡ್ ವೈರ್ ಆದ್ಮೇಲೆ ಅದರ ಥ್ರೂ ಒಂದು ಶೀತ್ ಹೋಗ್ತದೆ. ಆ ಶೀತಿನ ಒಳಗಡೆ ಲೇಸರ್ ಫೈಬರ್ ಅನ್ನ ಪಾಸ್ ಮಾಡೋದು. ಸೊ ಆ ಲೇಸರ್ ಫೈಬರ್ ಇದು ಟಿಪ್ ಅಲ್ಲಿ ಲೈಟ್ ಬೀಮ್ ಇರ್ತದೆ. ಸೊ ಆ ಲೇಸರ್ ಫೈಬರ್ ಹೋಗುದು ಪೂರ್ತಿಯಾಗಿ ಕಾಣ್ತದೆ, ಎಲ್ಲಿ ಹೋಗ್ತಾ ಉಂಟು, ಎಲ್ಲಿ ಇದಾಗ್ತಾ ಉಂಟು ಅಂತ. ಸೊ ಇದನ್ನ ತೊಡೆ ಜಾಗದವರೆಗೆ ಪಾಸ್ ಮಾಡಿ ಅದನ್ನ ಸೆಗ್ಮೆಂಟ್ ಬೈ ಸೆಗ್ಮೆಂಟ್ ಎಬ್ಲೇಟ್ ಮಾಡ್ತಾ ಬರ್ತೇವೆ. ಈ ಲೇಸರ್ ಫೈಬರ್ ಒಳಗಡೆ ಪಾಸ್ ಆಗುವುದಕ್ಕೆ ನಾವು ಎಂಡೋವೀನಸ್ ಅಂತ ಹೇಳೋದು. ಎಂಡೋವೀನಸ್ ಲೇಸರ್ ಎಬ್ಲೇಷನ್. ಆ ಲೇಸರ್ನ ನಾವು ಫೈರ್ ಮಾಡಿದ ಕೂಡಲೇ ಅದು ಹೀಟ್ ಜನರೇಟ್ ಮಾಡ್ತದೆ. ಅಂಡ್ ದ ಹೀಟ್ ಜನರೇಟೆಡ್ ಬೈ ಲೇಸರ್ ಇಸ್ ಆಲ್ಮೋಸ್ಟ್ ಅರೌಂಡ್ 800 to 1000 degrees. ಸೊ ಅಷ್ಟು ಹೀಟಲ್ಲಿ ಒಳಗಡೆ ಇರೋ ರಕ್ತನಾಳ ಬರ್ನ್ ಆಗ್ತದೆ. ಸೊ ಅದು ಸೆಗ್ಮೆಂಟ್ ಬೈ ಸೆಗ್ಮೆಂಟ್ ಅದಕ್ಕೊಂದು ಇಷ್ಟು ಪರ್ಟಿಕ್ಯುಲರ್ ಜೌಲ್ಸ್ ಆಫ್ ಎನರ್ಜಿ ಕೊಡ್ಬೋದು ಅಂತ ಇರ್ತದೆ. ಸೊ ಅದನ್ನ ಕೊಡ್ತಾ ಕೊಡ್ತಾ ಸೆಗ್ಮೆಂಟ್ ಬೈ ಸೆಗ್ಮೆಂಟ್ ಅದನ್ನ ಪೂರ್ತಿಯಾಗಿ ಬರ್ನ್ ಮಾಡ್ತಾ ಬರ್ತೇವೆ. ಇವೆಂಚುಲಿ ಆ ಬರ್ನ್ ಆದ ರಕ್ತನಾಳ ಬಾಡಿ ಅದನ್ನ ಎಬ್ಸಾರ್ಬ್ ಮಾಡ್ತದೆ. ಸೊ ಹಾಗಾಗಿ ಈಗ ನಮ್ದು 2 ಪರ್ಪಸ್ ಕೂಡ ಸರ್ವ್ ಆಗ್ತದೆ. ಒಂದು, ರಿಕರೆನ್ಸ್ ಚಾನ್ಸಸ್ ತುಂಬ ಕಡಿಮೆ. ಈಗ ನಾವು ಎಲ್ಲರೂ ಲೇಸರ್ ಬಗ್ಗೆ ಮಾತಾಡುವಾಗ ಹೇಳ್ತಾರೆ ನಾವು ಲೇಸರ್ ಫೈಬರ್ನ ಪಾಸ್ ಮಾಡಿ ಬರ್ನ್ ಮಾಡಿದ ರಕ್ತನಾಳ ಪುನಃ ಓಪನ್ ಆಗಬಹುದು ಅಂತ, ಆಯ್ತಾ? ಬಟ್ ಅದು ಆ ಥರ ಆಗುವ ಚಾನ್ಸಸ್ ತುಂಬ ಕಡಿಮೆ. ಯಾಕಂದರೆ ದಿ ಎನರ್ಜಿ, ದಿ ಅಮೌಂಟ್ ಆಫ್ ಹೀಟ್ ವಿ ಗಿವ್ ಇಸ್ ಇನಫ್ ಟು ಡಿಸಾಲ್ವ್ ದ ವೇನ್. ಸೊ ಮೋಸ್ಟ್ ಆಫ್ ದ ಟೈಮ್ ಒಂದು 2-3 ಮಂತ್ಸಲ್ಲಿ ಪುನಃ ಸ್ಕ್ಯಾನ್ ಮಾಡಿ ನೋಡಿದರೆ ಆ ವೇನ್ ಕಾಣುವುದೇ ಇಲ್ಲ. ಇದಕ್ಕೆ ನಾವು ಎಂಡೋವೀನಸ್ ಲೇಸರ್ ಎಬ್ಲೇಷನ್ ಅಂತ ಹೇಳೋದು.
ಇದರದ ಅಡ್ವಾಂಟೇಜ್ ಕನ್ವೆನ್ಷನಲ್ ಸರ್ಜರೀಸಿಗೆ ಏನಂತ ಹೇಳಿದರೆ, ಈಗ ಒಂದು ನಾನು ನಿಮ್ಗೆ ಹೇಳಿದೆ, ಓಪನ್ ಸರ್ಜರಿಯಲ್ಲಿ ನಾವು ಒಂದು 6ರಿಂದ 7 ಕಟ್ ಬೀಳ್ತಾ ಇತ್ತು. ಇದರಲ್ಲಿ ಒಂದು ಕಟ್ ಕೂಡ ಇರೋದಿಲ್ಲ. ಈಗ ನಾವು ಗ್ಲೂಕೋಸ್ ಹಾಕ್ಲಿಕ್ಕೆ ಹೇಗೆ ಕ್ಯಾನುಲಾ ಹಾಕ್ತೇವೆ, ಅಲ್ಲೊಂದು ಪಾಯಿಂಟ್ ಇರ್ತದೆ, ಅಷ್ಟು ಮಾತ್ರ. ಇನ್ನೊಂದು, ಇದನ್ನ ಲೋಕಲ್ ಅಲ್ಲಿ ಕೂಡ ಮಾಡ್ಬೋದು, ಸ್ಪೈನಲ್ ಅಲ್ಲಿ ಕೂಡ ಮಾಡ್ಬೋದು. ದಟ್ ಈಸ್ ಡಿಪೆಂಡೆಂಟ್ ಆನ್ ದ ಪೇಷಂಟ್. ಲೋಕಲ್ ಅಂತ ಹೇಳಿದ್ರೆ ಸ್ವಲ್ಪ ನಾನು ಪೂರ್ತಿಯಾಗಿ ಅಲ್ಲಿಂದ ಕೆಳಗಡೆಯಿಂದ ಮೇಲೆವರೆಗೆ ಇಂಜೆಕ್ಟ್ ಮಾಡಬೇಕಾಗ್ತದೆ. ಬಟ್ ಎರಡರಲ್ಲೂ ಕೂಡ ಮಾಡ್ಬೋದು. ದಟ್ ಈಸ್ ಡಿಪೆಂಡಿಂಗ್ ಆನ್ ದ ಪೇಷಂಟ್ ಕಂಫರ್ಟ್. ನಾನು ಎಲ್ಲದನ್ನು ಪೇಷಂಟ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ, ಇದು ಬೆನಿಫಿಟ್ಸ್, ಅದು ಇದು ಅಂತ. ಇನ್ನೊಂದು ರಿಕವರಿ. ಈಗ ಲೋಕಲಲ್ಲಿ ಮಾಡಿತ್ತು ಅಂತ ಹೇಳಿದರೆ ದ ಪೇಷಂಟ್ ಕ್ಯಾನ್ ಗೋ ಹೋಮ್ ದ ಸೇಮ್ ಡೇ. ಸೊ ಸ್ಪೈನಲ್ ಅಂತ ಹೇಳಿದರೆ ಇಟ್ ಕ್ಯಾನ್ ಬಿ ಆನ್ ದ ಸೇಮ್ ಡೇ ಆರ್ ದ ನೆಕ್ಸ್ಟ್ ಡೇ. ಬಟ್ ಮೋಸ್ಟ್ ಆಫ್ ದೀಸ್ ಪೇಷಂಟ್ಸ್ ಮ್ಯಾಕ್ಸಿಮಮ್ ಹಾಸ್ಪಿಟಲ್ ಸ್ಟೇ ಇಸ್ 1 day. ಸೊ ಒಂದು ದಿನದಲ್ಲಿ ಪೇಷಂಟ್ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ನೆಕ್ಸ್ಟ್ ದಿನದಲ್ಲಿ ಅವರಿಗೆ ಆಲ್ಮೋಸ್ಟ್ ಏನೂ ಪೇಯ್ನ್ ಇರೋದಿಲ್ಲ. ಕೆಲವರಿಗೆ ಒಂದು 3-4 ಡೇಸ್ ಬಿಟ್ಟು ಆ ಜಾಗದಲ್ಲಿ ಸ್ವಲ್ಪ ರೆಡ್ನೆಸ್ ಆಗ್ಬೋದು, ಅಥವಾ ಸ್ವಲ್ಪ ನರ್ವ್ ಕಂಪ್ರೆಷನ್ ಸಿಂಪ್ಟಮ್ಸ್ ಥರ ಇರಬಹುದು. ಅದು ಬಿಟ್ಟರೆ ದ ರಿಕವರಿ ಈಸ್ ಕ್ವೈಟ್ ಫಾಸ್ಟ್. ಹಾಗೆ ಅಂತ ಹೇಳಿದ್ರೆ ಅವರು ಬಹಳ ಬೇಗವಾಗಿ ತಮ್ಮ ದೈನಂದಿನ ಜೀವನಕ್ಕೆ ಡೆಫಿನೆಟ್ಲಿ ಮರಳಬಹುದು ಅಂತ ಹೇಳ್ಕೊಂಡು. ಇದರಲ್ಲಾದ್ರೆ ಜಾಸ್ತಿ ರೆಸ್ಟ್ ಬೇಕು ಹಾಗಿದ್ದಿರ್ತದೆ. ಹಾಸ್ಪಿಟ್ಲಲ್ಲಿ ಕೂಡ 5-6 ದಿವಸ ಇರಬೇಕಾಗ್ತದೆ ಅಂತ ಹೇಳ್ಕೊಂಡು. ಈಗ ಅದೇ ನಾವು ಈಗ ಒಂದು ಲಾಸ್ಟ್ 2-3 ಇಯರ್ಸಲ್ಲಿ ಒಂದು 200-300 ಕೇಸಸ್ ಮಾಡಿರ್ಬೋದು. ಅದರಲ್ಲಿ ಐ ಕ್ಯಾನ್ ಈಸಿಲಿ ಸೇ ಮೋರ್ ದೆನ್ 200 ಪೇಷಂಟ್ಸ್ ಹ್ಯಾವ್ ವಾಕ್ಡ್ ಹೋಮ್ ದ ಸೇಮ್ ಡೇ. ಈಗ ಲೇಸರ್ ಸರ್ಜರಿ ಆದ ಮೇಲೆ ಆ ವ್ಯಕ್ತಿ ತಕ್ಷಣಕ್ಕೆ ನಡೀಲಿಕ್ಕೆ ಶುರು ಮಾಡ್ಬೋದಾ? ಅದು ನಾವು ಸ್ಪೈನಲಲ್ಲಿ ಮಾಡಿತ್ತು ಅಂತ ಹೇಳಿದರೆ ಅವರಿಗೆ ಒಂದು 4 hours ಕಾಲಿದು ಕೆಳಗಡೆ ಪ್ಯಾರಾಲಿಸಿಸ್ ಇರ್ತದೆ. ಸೊ ಅದರಿಂದಾಗಿ 4-5 hours ಆದಮೇಲೆ ಡೆಫಿನೆಟ್ಲಿ ಪೇಷಂಟ್ ಕ್ಯಾನ್ ವಾಕ್. ಲೋಕಲ್ ಅಲ್ಲಿ ಮಾಡಿತ್ತು ಅಂತ ಹೇಳಿದ್ರೆ, ಈಗ ಅದೆರಡಕ್ಕೂ ವ್ಯತ್ಯಾಸ ಏನು? ಲೋಕಲ್ ಅಂತ ಹೇಳಿದ್ರೆ ಈ ರಕ್ತನಾಳ ಏನಿದೆಯಲ್ವಾ, ಅದನ್ನ ಸ್ಕ್ಯಾನ್ ಮಾಡ್ತಾ ಮಾಡ್ತಾ ಆ ರಕ್ತನಾಳದ ಸುತ್ತ ನಾವೊಂದು ಟ್ಯೂಮಿಸೆಂಟ್ ಅನೆಸ್ಥೀಸಿಯಾ ಅಂತ ಕೊಡ್ತೇವೆ. ಸೊ ಅದು 3 ಥರದ ಲಿಕ್ವಿಡ್ ಇರ್ತದೆ. ಸೋಡಿಯಂ ಬೈಕಾರ್ಬೊನೇಟ್ ಅಂತ ಹೇಳ್ತೇವೆ, ಎಪಿನೆಫ್ರಿನ್, ಅದು 3ಅನ್ನ ಮಿಕ್ಸ್ ಮಾಡಿ ಆ ರಕ್ತನಾಳದ ಸುತ್ತ ಇಂಜೆಕ್ಷನ್ ಕೊಡ್ತಾ ಬರ್ತೇವೆ. ಅದು 2 ರೀತಿಯಲ್ಲಿ ಹೆಲ್ಪ್ ಮಾಡ್ತದೆ. ಒಂದು, ಆ ಜಾಗಕ್ಕೆ ಪೂರ್ತಿ ಅನೆಸ್ಥೀಸಿಯಾ ಇಫೆಕ್ಟ್ ಕೊಡ್ತದೆ. ಇನ್ನೊಂದು, ರಕ್ತನಾಳನ ಸ್ವಲ್ಪ ಕಂಪ್ರೆಸ್ ಮಾಡಿ ಹಿಡ್ಕೊಳ್ತದೆ. ಈಗ ನಾವು ಎಬ್ಲೇಟ್ ಮಾಡಿದನು ಕೂಡ ಸ್ವಲ್ಪ ಕಂಪ್ರೆಸ್ ಮಾಡಿ ಹಿಡ್ಕೊಂಡಾಗ ದ ಇಫೆಕ್ಟ್ ವಿಲ್ ಬಿ ಮಚ್ ಬೆಟರ್. ಸ್ಪೈನಲ್ ಅಂತ ಹೇಳಿದ್ರೆ ನಾವು ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ಮಾಡುವಂಥದ್ದು. ಸೊ ಕೆಳಗಡೆ ಪೂರ್ತಿ ಪ್ಯಾರಾಲಿಸಿಸ್ ಮಾಡಿ, ಕೆಲವರಿಗೆ ತುಂಬಾ ಅಪ್ರೆಹೆನ್ಷನ್ ಇರ್ತದೆ. ಅಂದ್ರೆ ಲೋಕಲ್ ಅಲ್ಲಿ ಮಾಡಿದಾಗ ನಾವು ಒಂದು 5 ಅಥವಾ 6 ಜಾಗದಲ್ಲಿ ಇಂಜೆಕ್ಷನ್ ಕೊಡ್ಬೇಕು. ಆ ಇಂಜೆಕ್ಷನ್ ಕೊಡುವಾಗ ಅವ್ರಿಗೆ ಗೊತ್ತಾಗ್ತದೆ, ಅವರಿಗೆ ಅದರದ್ದು ಅಪ್ರಿಹೆನ್ಷನ್ ಇರ್ತದೆ. ಸೊ ಆ ಥರ ಇರುವಾಗ ಸ್ಪೈನಲ್ ಅಲ್ಲಿ ಮಾಡಿದಾಗ ಒಂದು ಇಂಜೆಕ್ಷನ್ ಕೊಟ್ಟಾಗ ಮತ್ತೆ ಕೆಳಗಡೆಯಿಂದ ಅವ್ರಿಗೇನು ಸೆನ್ಸೇಷನ್ ಇರುವುದಿಲ್ಲ. ಆದ್ರೆ ಅವರು ವಾಕ್ ಮಾಡಬೇಕು ಅಂತ ಹೇಳಿದ್ರೆ ಇವರಿಗೆ ಸಮಯವನ್ನ ತಗೊಳ್ಬೇಕಾಗ್ತದೆ. ಬೇಸಿಕಲಿ ಒಂದು 4 hours 5 hours ಕೂಡ ಸೇಮ್ ಅಂತ ಹೇಳ್ತೀರಾ ಅಥವಾ ಲೋಕಲ್ ಬೆಸ್ಟ್ ಅಂತ ಹೇಳ್ತೀರಾ? ಅಂದ್ರೆ ಯಾರಾದ್ರೂ ಇವಾಗ ಒಂದು ಅವರ ತಲೆಯಲ್ಲಿ ಬಂದ್ರೆ ಯಾವ ಒಂದು ರೀತಿಯಲ್ಲಿ ಅಂತ ಹೇಳಿದ್ರೆ, ಈಗ ಬೇಗ ಅವರು ಡೈಲಿ ನೀಡ್ಸಿಗೆ ಹೋಗ್ಬೋದಂತ ಲೋಕಲ್ ಬೆಸ್ಟ್? ಎರಡರಲ್ಲೂ ಆಲ್ಮೋಸ್ಟ್ ಜಾಸ್ತಿ ಏನು ಡಿಫರೆನ್ಸ್ ಆಗೋದಿಲ್ಲ. ಬಟ್ ಲೋಕಲ್ ಅಲ್ಲಿ ರಿಕವರಿ ಇನ್ನೂ ಬೇಗ ಇರ್ತದೆ ಅಂತ ಹೇಳ್ಕೊಂಡು. ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಉಡುಪಿ ಘಟಕ ಮತ್ತು ಯು ಚಾನಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನ ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೊಮ್ಮೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೀವು ಹೇಳಿದ್ರಿ ಇವಾಗ ಏನು ನಮಗೆ ತುಂಬ ಅದ್ಭುತವಾಗಿ ಹೇಳಿದ್ರಿ, EVLA ಬಗ್ಗೆ ಹೇಳಿದ್ರಿ. ಅದು ಇವಾಗ ಬೇರೆದಕ್ಕಿಂತ ಎಷ್ಟು ಎಫೆಕ್ಟಿವ್ ಆಗಿ ಕಾರ್ಯವನ್ನು ಮಾಡ್ತದೆ ಅಂತ ನಾನು ನಿಮಗೆ ಅದೇ ಹೇಳ್ತಾ ಇದ್ದೀನಿ. ಈಗ ನಾನು ಓಪನ್ ಸರ್ಜರಿ ಮಾಡಿದೆ ಆಲ್ಮೋಸ್ಟ್ ಒಂದು 4 ವರ್ಷ ಆಗಿದೆ. ಸೊ ಈಗ ನಂಗೆ ಕಂಪೇರ್ ಮಾಡ್ತಾ ಹೋಯ್ತು ಹೇಳಿದರೆ, ಈ 4 ವರ್ಷದಲ್ಲಿ ನನಗೆ ಪುನಃ ವಾಪಸ್ ಬಂದಿರೋ ಪೇಷಂಟ್ಸ್ ತುಂಬ ಕಡಿಮೆ. ಅಂದ್ರೆ ನಾವು ಅದನ್ನ ಈಗ ನಾನೇ ಒಂದು ಸ್ಟಡಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಐ ಕ್ಯಾನ್ ಸೇ ದಟ್ ದರ್ ಇಸ್ ಅರೌಂಡ್ 90 to 95% ಸಕ್ಸಸ್ ರೇಟ್. ಓಕೆ. ಇದರಲ್ಲಿ ಇನ್ನೊಂದು ವಿಷಯ ಕೂಡ ಇದೆ. ಈಗ ನಾವು EVLA ಮಾಡುವಾಗ ಅದರ ಜೊತೆಗೆ ಇನ್ನೊಂದು ಪ್ರೊಸೀಜರ್ ಅನ್ನ ಕಂಬೈನ್ ಮಾಡ್ತೇವೆ.
ಅದಕ್ಕೆ ನಾವು ಫೋಮ್ ಸ್ಕ್ಲಿರೋಥೆರಪಿ ಅಂತ ಹೇಳ್ತೇವೆ. ಈಗ ನಾನು ನಿಮಗೆ ಕ್ಲಿನಿಕಲ್ ಕ್ಲಾಸ್ 1 ನಲ್ಲಿ ಕೆಲವು ರೆಟಿಕ್ಯುಲರ್ ವೇನ್ಸ್ ಅಂತ ಹೇಳಿದೆ, ಅಂದ್ರೆ ಚಿಕ್ಕ ಚಿಕ್ಕ ರಕ್ತನಾಳಗಳು. ಆ ಕೆಲವರಿಗೆ ಆ ಚಿಕ್ಕ ಚಿಕ್ಕ ರಕ್ತನಾಳ ಕೂಡ ಹೋಗ್ಬೇಕು ಅಂತ ಇರ್ತದೆ. ಸೊ ಅದಕ್ಕೆ ನಾವು ಒಂದು ಚಿಕ್ಕದಾಗಿ ಸ್ಕ್ಲಿರೋಸೆಂಟ್ ಇಂಜೆಕ್ಷನ್ಸ್ ಕೊಡ್ತೇವೆ. ಸೊ ಆ ಚಿಕ್ಕ ಚಿಕ್ಕ ರಕ್ತನಾಳನ ಕೂಡ ಅದರಿಂದ ತೆಗಿಲಿಕ್ಕೆ ಆಗ್ತದೆ. ಇನ್ನೊಂದು, ನಾವು ಯೂಶಲಿ ಮಿಡ್ಲೆಗ್ ಅಥವಾ ಮೇಲ್ಗಡೆಯಿಂದ ವೇನ್ ಅನ್ನ ಬರ್ನ್ ಮಾಡ್ತಾ ಬರ್ತೇವೆ. ಈಗ ಕೆಳಗಡೆ ಪಾದದಲ್ಲಿ ಕೆಲವರಿಗೆ ತುಂಬಾ ರಕ್ತನಾಳಗಳಿರ್ತದೆ, ಸೊ ದಪ್ಪ ದಪ್ಪ ಆಗಿರೋ ರಕ್ತನಾಳ, ಅದರಲ್ಲೆಲ್ಲ ನಾವು ಲೇಸರ್ ಫೈಬರ್ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಫೈಬರ್ಸ್ಗೆ ಕೂಡ ಸ್ಕ್ಲಿರೋಸೆಂಟ್ ಅನ್ನ ಇಂಜೆಕ್ಟ್ ಮಾಡ್ತೇವೆ. ನಾವು ಅದಕ್ಕೆ ಫೋಮ್ ಸ್ಕ್ಲಿರೋಥೆರಪಿ ಅಂತ ಹೇಳ್ತೇವೆ. ಒಂದು ಸ್ಕ್ಲಿರೋಸೆಂಟ್ ಏಜೆಂಟ್ ಅನ್ನ ತಗೊಂಡು ಅದಕ್ಕೆ ಸ್ವಲ್ಪ ಗಾಳಿ ಹಾಕಿ ಫೋಮ್ ಕ್ರಿಯೇಟ್ ಮಾಡಿ ಅದನ್ನ ರಕ್ತನಾಳಕ್ಕೆ ಇಂಜೆಕ್ಟ್ ಮಾಡೋದು. ಆ ರಕ್ತನಾಳಕ್ಕೆ ಇಂಜೆಕ್ಟ್ ಮಾಡಿದ ಕೂಡಲೇ ವಿದಿನ್ ಸೆಕೆಂಡ್ಸ್ ಆ ರಕ್ತನಾಳ ಬ್ಲಾಕ್ ಆಗ್ತದೆ. ಈಗ ಕೆಲವರಿಗೆ ಈ ಮೇನ್ ರಕ್ತನಾಳ ಬ್ಲಾಕ್ ಆದ ಮೇಲೆ ಈ ಚಿಕ್ಕ ಚಿಕ್ಕ ಸ್ಕಿನ್ ಅಲ್ಲಿರೋ ರಕ್ತನಾಳಗಳು ಒಂದು 2-3 ಮಂತ್ಸ್ ಬಿಟ್ಟು ದೊಡ್ಡದಾಗುವ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಕೆಲವರಿಗೆ ಸರ್ಕ್ಯುಲೇಷನ್ ಆಗ್ಲೇಬೇಕು. ಆ ತರ ಏನಾದರೂ ಆಯ್ತು ಅಂತ ಹೇಳಿದ್ರೆ ಅವರಿಗೆ ಒಂದು ಸೆಕೆಂಡ್ ಅಥವಾ ಥರ್ಡ್ ಸೆಟ್ಟಿಂಗ್ ಫೋಮ್ ಬೇಕಾಗ್ತದೆ. ಅದೇನು OPD ಪ್ರೊಸೀಜರ್, ಅವ್ರು ಬರೋದು, ನಾನು ಇಂಜೆಕ್ಷನ್ ಹಾಕೋದು, ಅವ್ರ ಮನೆಗೆ ಹೋಗೋದು ಅಷ್ಟೇ. ಸೊ ಇದರಲ್ಲಿ ರಿಕರೆನ್ಸ್ ಆಗುವ ಪಾರ್ಟ್ ಮೇನ್ ರಕ್ತನಾಳ ಪುನಃ ಆ ಥರ ರಿಕರ್ ಆಗುವ ಚಾನ್ಸಸ್ ತುಂಬಾ ಕಡಿಮೆ ಈ ಒಂದು ಪ್ರೊಸೀಜರಿಂದ. ವೀಕ್ಷಕರೇ, ನಿಮಗೆ ಗೊತ್ತಾಗಿರ್ಬೋದು ಇದರಲ್ಲಿ ಸಂಪೂರ್ಣವಾದ ಮಾಹಿತಿ, ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅದಕ್ಕೆಲ್ಲ ಪರಿಹಾರವನ್ನು ಡಾಕ್ಟ್ರು ನೀಡಿದ್ದಾರೆ ಅಂತ ಅಂದ್ಕೊಳ್ತೇನೆ. ವೀಕ್ಷಕರೇ, ಇಲ್ಲಿಯವರೆಗೆ ವೆರಿಕೋಸ್ ವೈನ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಡಾಕ್ಟ್ರು ನೀಡಿದರು. ಡಾಕ್ಟ್ರು ಮಾತಾಡುವಾಗ ಮೊದಲನೇದೇ ಹೇಳಿದರು, ಪೈಲ್ಸ್ ಬಗ್ಗೆ ಕೂಡ ಹೇಳಿದ್ರು. ಸಾಮಾನ್ಯವಾಗಿ ನಾವು ಅದನ್ನು ಹೇಳ್ತೇವೆ, ವೈದ್ಯಕೀಯ ಭಾಷೆಯಲ್ಲಿ ಅದಕ್ಕೆ ಬೇರೆಯೇ ಶಬ್ದ ಉಂಟು. ಡಾಕ್ಟ್ರು ಅದನ್ನು ಹೇಳ್ತಾ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ. ಡಾಕ್ಟ್ರೆ, ಈ ಪೈಲ್ಸ್ ಅಂತ ಹೇಳಿದ್ರೆ ಏನು, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ಬೋದಾ? ಸೊ ನಾನು ನಿಮಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡುವಾಗಲೇ ಹೇಳಿದೆ, ನಾವು ಲೇಸರ್ಸನ್ನು ಸರ್ಜರಿಯಲ್ಲಿ ಯಾವುದಕ್ಕೆ ಉಪಯೋಗಿಸ್ತೀರಿ ಅಂತ. ಸೊ ಲೇಸರ್ ಇದು ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂತ ಹೇಳಿದರೆ, ನಾವು ಇದನ್ನು ಏನೋರೆಕ್ಟಲ್ ಕಂಡೀಷನ್ಸ್ ಅಂತ ಹೇಳ್ತೇವೆ. ಅಂದರೆ ಮೋಷನ್ ಹೋಗೋ ಜಾಗದ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ಅದರದ್ದು ಇದರಲ್ಲಿ ನಾವು ಒಂದು ಪೈಲ್ಸ್ ಇದೆ. ಪೈಲ್ಸ್ ಅದಕ್ಕೆ ನಾವು ಇನ್ನೊಂದು ನಮ್ಮ ಮೆಡಿಕಲ್ ಟರ್ಮಲ್ಲಿ ಹೆಮರಾಯ್ಡ್ ಅಂತ ಹೇಳ್ತೇವೆ, ಅಥವಾ ಫಿಶರ್ ಅಂತ ಇದೆ. ಸೊ ಅದಕ್ಕೆ ಕೂಡ ಯೂಸ್ ಮಾಡ್ಬೋದು. ಅಥವಾ ಇನ್ನೊಂದು ಫಿಸ್ಟುಲಾ ಅಂತ ಇದೆ. ಫಿಸ್ಟುಲಾ ಅಂತ ಹೇಳಿದರೆ ಬೇಸಿಕಲಿ ಒಂದು ಮೋಷನ್ ಹೋಗೋ ಜಾಗದಿಂದ ಹೊರಗಡೆ ಸ್ಕಿನ್ನಿಗೆ ಒಂದು ನಾಳ ಕನೆಕ್ಟ್ ಆಗ್ತದೆ. ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತೇವೆ. ಬಟ್ ಎಲ್ಲದನ್ನ ಇವತ್ತು ಕವರ್ ಮಾಡೋದು ಕಷ್ಟ. ಸೊ ಅದಕ್ಕೆ ವಿ ವಿಲ್ ಸ್ಟಿಕ್ ಆನ್ ಓನ್ಲಿ ಟು ಪೈಲ್ಸ್ ಆರ್ ಹೆಮರಾಯ್ಡ್ಸ್. ಈಗ ಮೊದಲನೇದಾಗಿ ಈಗ ಪೈಲ್ಸ್ ಅಂತ ಹೇಳಿದ್ರೆ ಏನು, ಅದು ಯಾಕೆ ಬರ್ತದೆ, ಅದರ ಲಕ್ಷಣ? ಸಾಮಾನ್ಯ ಜನರಿಗೆ ಇದರದ್ದು ಸ್ವಲ್ಪ ನಾಲೆಜ್ ಅಂತೂ ಇದ್ದೇ ಇರ್ತದೆ. ಸೊ ಬೇಸಿಕಲಿ ಪೈಲ್ಸ್ ಅಂತ ಹೇಳಿದ್ರೆ ಮೋಷನ್ ಹೋಗೋ ಜಾಗದ ಹತ್ರ ಇರೋ ರಕ್ತನಾಳಗಳು ದೊಡ್ಡದಾಗುತ್ತೆ. ಆ ರಕ್ತನಾಳಗಳು ಯಾಕೆ ದೊಡ್ಡದಾಗ್ತದೆ? ಸೊ ಬೇಸಿಕಲಿ ಯಾವ್ಯಾವ ಕಾರಣದಿಂದ ಮೋಷನ್ ಗಟ್ಟಿಯಾಗಿ ಪಾಸ್ ಆಗ್ತದೆ, ಆ ಮೋಷನ್ ಗಟ್ಟಿಯಾಗಿ ಪಾಸ್ ಆಗುವಾಗ ನಾವು ಜಾಸ್ತಿ ಸ್ಟ್ರೈನ್ ಮಾಡ್ತೇವೆ. ಆ ಮೋಷನ್ ಹೋಗೋ ಜಾಗದ ಹತ್ರ ಇರೋ ರಕ್ತನಾಳಗಳು ಬೇಸಿಕಲಿ ಈ ತರ ಇದೊಂದು ಮಸ್ಕ್ಯುಲೇಚರ್ ತರ ಇದ್ರೆ ಆ ಮಾಂಸಖಂಡಗಳಿಂದ ಹೊರಗಡೆಗೆ ಬರ್ತದೆ. ಸೊ ಆ ಮಾಂಸಖಂಡ ಮತ್ತೆ ಚರ್ಮದ ಜಂಕ್ಷನ್ ಇಂದ ಅದು ಹೊರಗಡೆಗೆ ಬರೋದು. ಸೊ ಈಗ ನಾವು ಜಾಸ್ತಿ ಪ್ರೆಷರ್ ಹಾಕಿದ ಕೂಡಲೇ ಮಸಲ್ ಜಾಸ್ತಿ ಕಂಟ್ರಾಕ್ಟ್ ಆಗ್ತದೆ. ಸೊ ಅದೇ ತುಂಬಾ ದಿನ ಅಥವಾ ವರ್ಷಾನುಗಟ್ಟಲೆ ಪ್ರೆಷರ್ ಹಾಕಿ 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 ಆ ರಕ್ತನಾಳ ಏನು ಹೊರಗಡೆ ಇರ್ತದಲ್ವಾ, ಅದು ಊದ್ಕೊಳ್ಳೋದು. ಆ ಊದ್ಕೊಳ್ಳೋ ರಕ್ತನಾಳಕ್ಕೆ ನಾವು ಪೈಲ್ಸ್ ಅಂತ ಹೇಳುವಂಥದ್ದು ಅಥವಾ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಯಾವ ಕಂಡೀಷನ್ ಇಂದ ಸ್ಟ್ರೈನಿಂಗ್ ಜಾಸ್ತಿ ಆಗ್ತದೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಬೇಸಿಕಲಿ ಹಾರ್ಡ್ ಸ್ಟೂಲ್ಸ್ ಪಾಸ್ ಮಾಡೋದು, ಆ ಕಾರಣಗಳಿಂದ ಪೈಲ್ಸ್ ಹುಟ್ಕೊಳ್ಬೋದು. ಇದಕ್ಕೆ ಡಯಟ್ರಿ ಫ್ಯಾಕ್ಟರ್ಸ್ ಕೂಡ ಇದೆ. ಈಗ ನಮ್ಮ ಡಯಟಲ್ಲಿ ನೀರು ಕಮ್ಮಿ ಆಯಿತು, ಫೈಬರ್ ಕಮ್ಮಿ ಆಯಿತು, ಆ ಥರ ಎಲ್ಲ ಇದ್ದಾಗ ಸ್ಟೂಲ್ ಹಾರ್ಡ್ ಆಗ್ತದೆ. ಹಾರ್ಡ್ ಆದ ಕೂಡಲೇ ಮೋಷನ್ ಗಟ್ಟಿ ಆಗ್ತದೆ. ಮೋಷನ್ ಗಟ್ಟಿ ಆದ ಕೂಡಲೇ ಪೈಲ್ಸ್ ಬರುವ ಚಾನ್ಸಸ್ ಇರ್ತದೆ. ಇದರ ಲಕ್ಷಣಗಳನ್ನು ಕೂಡ ಹೇಳಿದ್ರೆ ನೀವು ಮಾತಾಡುವಾಗಲೇ, ಇದಲ್ಲದೆ ನೀವು ಹೇಳಿದ್ದಲ್ಲದೆ ಇನ್ಯಾವುದಾದ್ರೂ ಬೇರೆ ಲಕ್ಷಣಗಳು ಇದೆಯಾ? ಈಗ ಪೈಲ್ಸ್ ಅನ್ನು ಕೂಡ ನಾವು ಆಗ ವ್ಯಾರಿಕೋಸ್ ವೈನ್ ಬಗ್ಗೆ ಹೇಗೆ ಕ್ಲಿನಿಕಲ್ ಕ್ಲಾಸ್ ಅಂತ ಹೇಳಿದ್ವಿ, ಅದೇ ತರ ಪೈಲ್ಸ್ ಅನ್ನು ಕೂಡ ನಾವು ಕ್ಯಾಟಗರೈಸ್ ಮಾಡ್ತೇವೆ. ಇದರಲ್ಲಿ ಗ್ರೇಡಿಂಗ್ ಅಂತ ಹೇಳ್ತೇವೆ. ಗ್ರೇಡ್ 1 ರಿಂದ ಗ್ರೇಡ್ 4 ಅಂತ. 1 ಅಂತ ಹೇಳಿದ್ರೆ ಬರೀ ಬ್ಲೀಡಿಂಗ್ ಮಾತ್ರ ಕಾಣಿಸ್ಕೊಳ್ತದೆ ಇನಿಷಿಯಲಿ. ಆ ಬ್ಲೀಡಿಂಗ್ ಯಾವ ತರ ಇರ್ತದೆ ಅಂತ ಹೇಳಿದ್ರೆ, ಈಗ ಮೋಷನ್ ಪಾಸ್ ಮಾಡಿದ ಮೇಲೆ ಫ್ರೆಶ್ ಬ್ಲಡ್ ಬರ್ತದೆ. ಸೊ ಕೆಂಪು ಕೆಂಪು ಡ್ರಾಪ್ ಇರ್ಬೋದು ಅಥವಾ ಸ್ಪರ್ಟ್ ಇರ್ಬೋದು. ಅದು ಎರಡು ಪೈಲ್ಸ್ಗಳ ಲಕ್ಷಣ. ಒಂದು. ಎರಡನೇದು, ಆ ರಕ್ತನಾಳ ಏನಿದೆಯಲ್ವಾ ಅದು ಸ್ವಲ್ಪ ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ದೊಡ್ಡದಾದ ರಕ್ತನಾಳ ಹೊರಗಡೆಗೆ ಕಾಣುವುದಿಲ್ಲ, ಅದು ಒಳಗಡೆನೇ ಇರ್ತದೆ.
ಮೂರನೇ ಸ್ಟೇಜಲ್ಲಿ ಆ ದೊಡ್ಡದಾದ ರಕ್ತನಾಳಗಳು ನಾವು ಮೋಷನ್ ಪಾಸ್ ಮಾಡುವಾಗ ಹೊರಗಡೆಗೆ ಬರ್ತದೆ, ಬಟ್ ತನ್ನಂತಾನೇ ಒಳಗಡೆಗೆ ಹೋಗ್ತದೆ. ನಾಲ್ಕನೇ ಸ್ಟೇಜಲ್ಲಿ ಆ ರಕ್ತನಾಳ ಪೂರ್ತಿಯಾಗಿ ಹೊರಗಡೆಗೆ ಇರ್ತದೆ. ಆ್ಯಂಡ್ ದ್ಯಾಟ್ ಇಸ್ ಒನ್ ಆಫ್ ದ ಮೋಸ್ಟ್ ಪೇನ್ಫುಲ್ ಕಂಡೀಷನ್. ಯಾಕಂದರೆ ಈಗ ನಮ್ಮ ಮೋಷನ್ ಹೋಗೋ ಜಾಗ ಈ ಥರ ಇದ್ದರೆ ಅದರ ಸುತ್ತ ಮಾಂಸಖಂಡ ಇರ್ತದೆ. ಈಗ ಒಂದು ರಕ್ತನಾಳ ಏನಾದರೂ ಹೀಗೆ ಹೊರಗೆ ಬಂತು ಅಂತ ಹೇಳಿದರೆ ಮೋಷನ್ ಹೋಗೋ ಜಾಗ ಮುಚ್ಚಲೇಬೇಕು. ಅದು ಮುಚ್ಚಲಿಲ್ಲ ಅಂತ ಹೇಳಿದ್ರೆ ನಮಗೆ ಇನ್ಕಾಂಟಿನೆನ್ಸ್ ಆಗ್ತದೆ. ಸೊ ಅದು ಮುಚ್ಚಿದಾಗ ಈ ರಕ್ತನಾಳ ಪೂರ್ತಿ ಕಂಪ್ರೆಸ್ ಆಗ್ತದೆ. ಕಂಪ್ರೆಸ್ ಆದ ಕೂಡಲೇ ಕೆಳಗಡೆಗೆ ಬಂದಿರೋ ರಕ್ತನಾಳ ಇನ್ನೂ ಊದ್ಕೊಳ್ತದೆ. ಊದ್ಕೊಂಡ ಕೂಡಲೇ ನಮ್ಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಪೇನ್ಫುಲ್ ಕಂಡೀಷನ್ಸ್. ಇದಕ್ಕೆ ನಾವು ಗ್ರೇಡ್ 4 ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ, ಅಥವಾ ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಂತ. ಕೊನೆಯ ಹಂತ ಬ್ಲೀಡಿಂಗ್ ಆಗಿರ್ಬೋದು, ಅಥವಾ ಪೇಷಂಟ್ ಒಂದು ನಮ್ಮ ಮೋಷನ್ ಹೋಗೋ ಜಾಗದಲ್ಲಿ ಏನೋ ಗಡ್ಡೆ ಇದೆ ಅಂತ ಅನಿಸ್ಬೋದು. ಸೊ ಗಡ್ಡೆಗೆ ಅವರು ಗಡ್ಡೆಯನ್ನು ಡಿಸ್ಕ್ರೈಬ್ ಮಾಡುವಾಗ ಕೆಲವರು ಹೇಳ್ತಾರೆ ನಾವು ಮೋಷನ್ ಪಾಸ್ ಮಾಡುವಾಗ ಮಾತ್ರ ಅದು ಹೊರಗಡೆಗೆ ಬರ್ತದೆ, ಮತ್ತೆ ತನ್ನಂತಾನೆ ಒಳಗಡೆ. ನೀವು ಹೇಳಿದಾಗೆ ಗ್ರೇಡ್ 3 ಆಗಿರ್ತದೆ ಅದು ಅಂತ ಅಲ್ವಾ? ಈಗ ನೀವು ಹೇಳಿದ್ರಿ ಫಸ್ಟಿಗೆ ಬ್ಲೀಡಿಂಗ್ ಆಗ್ಬೋದು ಅಥವಾ ರಕ್ತ ಏನಾದರೂ ಹೋಗ್ಬೋದು ಅಂತ. ಈಗ ತಕ್ಷಣಕ್ಕೆ ಹಾಗೆ ಆಯಿತು ಅಂತಾದರೆ ಸಾಮಾನ್ಯರಾದ ನಾವೆಲ್ಲ ಏನು ಅಂದ್ಕೊಳ್ತೇವೆ, ನಾವೇನೋ ಹೀಟ್ ವಸ್ತುಗಳನ್ನು ತಿಂದಿದ್ದೇವೆ ಆದ್ದರಿಂದ ಹೀಗಾಗ್ತಾ ಉಂಟು ಅಂತೇವೆ, ಏನೋ ತಂಪು ಮಾಡ್ತೇವೆ ದೇಹಕ್ಕೆ. ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥದ್ದು, ಬಹುಶಃ ನಿಮಗೂ ಸಹ ಗೊತ್ತಿರುವಂಥದ್ದೇ. ಇದು ಎಷ್ಟು ಸರಿ ಎಷ್ಟು ತಪ್ಪು? ಈಗ ಆ ಥರ ಆಗುವಾಗ ನಾನು ನಿಮಗೆ ಹೇಳಿದೆ, ಇದರ ಮೇನ್ ಕಾರಣ ಏನು, ಮೋಷನ್ ಹಾರ್ಡ್ ಆಗಿ ಹೋಗಿ. ನಾವು ತಂಪು ಮಾಡಿದಾಗ ಏನಾಗ್ತದೆ, ನಾವು ಜಾಸ್ತಿ ನೀರು ತಗೊಳ್ತೇವೆ, ಜಾಸ್ತಿ ಲಿಕ್ವಿಡ್ಸ್ ತಗೊಳ್ತೇವೆ, ಆಗ ಮೋಷನ್ ಸ್ವಲ್ಪ ಸಲೀಸಾಗಿ ಪಾಸ್ ಆಗ್ತದೆ. ಸಲೀಸಾಗಿ ಪಾಸ್ ಆದ ಕೂಡಲೇ ನಮಗೆ ರಿಲೀಫ್ ಅಂತ ಅನಿಸ್ತದೆ. ನಾವು ಆ ಮೆಷರ್ಸ್ ಅನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಯ್ತು ಹೇಳಿದ್ರೆ ಪರವಾಗಿಲ್ಲ. ಈಗ ನಾವು ಪ್ರಾಬ್ಲಮ್ ಇದ್ದಾಗ ಮಾತ್ರ ಸೊಲ್ಯೂಷನ್ ಹುಡುಕುವವರು. ಈಗ ನಮಗೆ ಪ್ರಾಬ್ಲಮ್ ಆದಾಗ ಮಾತ್ರ ನಾವು ಅದನ್ನ ಒಂದು 2 ದಿನ ಮಾಡ್ತೇವೆ, 3 ದಿನ ಮಾಡ್ತೇವೆ, ಮತ್ತೆ 6 ತಿಂಗಳು ಬಿಟ್ಟು ನೀವು ನನ್ನ ಹತ್ರ ವಾಪಸ್ ಬರೋದೇ. ಸೊ ಯಾರು ಆ ಲೈಫ್ ಈಗ ಈ ಪ್ರಾಬ್ಲಮ್ಸ್ ಯಾರಿಗಾಗ್ಬೋದು, ಮೇನ್ಲಿ ಯಾರು ತಮ್ಮನ್ನು ಕರೆಕ್ಟಾಗಿ ನೋಡ್ಕೊಳ್ಳೋದಿಲ್ಲ ಅವರಿಗೆ. ಸೊ ಈಗ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಕರೆಕ್ಟ್ ಆಗಿತ್ತು, ನಾವು ಡೈಲಿ ತಂಪು ಮಾಡ್ಕೊಳ್ತೇವೆ ಹೇಳಿದರೆ ನೀವು ನಮ್ಮ ಹತ್ರ ಬರಬೇಕಂತಲೇ ಇಲ್ಲ. ಹಾಗೆ ಅವರವರ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿಕೊಂಡ್ರೆ ಡಾಕ್ಟ್ರ್ ಹತ್ರ ಹೋಗೋದು ತಪ್ತದೆ. ನೆಗ್ಲೆಕ್ಟ್ ಮಾಡಿದರೆ ಪಕ್ಕ ಡಾಕ್ಟ್ರ್ ಹತ್ರ ಹೋಗಬೇಕಂತ ಡಾಕ್ಟ್ರು ಇಂಡೈರೆಕ್ಟ್ ಅಲ್ಲ ಡೈರೆಕ್ಟಾಗಿ ಹೇಳಿದ್ರು ನಿಮಗೆ. ಡಾಕ್ಟ್ರ್ ಈಗ ಪೈಲ್ಸ್ ಬಂತು ಅಂತ ಒಬ್ಬ ವ್ಯಕ್ತಿ ಬಂದು ಹೇಳಿದಾಗ ಅದನ್ನು ಹೇಗೆ ನೀವು ಪತ್ತೆ ಹಚ್ತೀರ? ಅಂದರೆ ಯಾವ ಟೆಸ್ಟ್ ಮಾಡೋದು? ಬೇಸಿಕಲಿ ನಾವು ಒಂದು PR ಎಕ್ಸಾಮಿನೇಷನ್ ಅಂತ ಮಾಡ್ತೇವೆ, ಅಂದರೆ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಈಗ ಮೋಷನ್ ಹೋಗೋ ಜಾಗನ ಟೆಸ್ಟ್ ಮಾಡಿ ನೋಡುವಂಥದ್ದು. ಅದರಲ್ಲಿ ಫಸ್ಟ್ ಒಂದು ಪ್ರಾಕ್ಟೋಸ್ಕೋಪಿ ಅಂತ ಇದೆ. ಪ್ರಾಕ್ಟೋಸ್ಕೋಪಿ ಅಂತ ಹೇಳಿದ್ರೆ ಒಂದು ಚಿಕ್ಕ ಸ್ಕೋಪ್ ಇದೆ, ಅದನ್ನು ಮೋಷನ್ ಹೋಗುವ ಜಾಗದ ಒಳಗಡೆ ಹಾಕಿ ಎಲ್ಲೆಲ್ಲಿ ರಕ್ತನಾಳಗಳು ದೊಡ್ಡದಾಗಿದೆ ಎಷ್ಟಿದೆ ಅದನ್ನೆಲ್ಲ ನಾವು ಕ್ಯಾಟಗರೈಸ್ ಮಾಡ್ತೇವೆ. ಅದು ಒಂದು. ಇನ್ನೊಂದು ಇದಾದ ಮೇಲೆ ನೆಕ್ಸ್ಟ್ ಒಂದು ಸಿಗ್ಮಾಯ್ಡೋಸ್ಕೋಪಿ ಅಂತ ಮಾಡ್ತೇವೆ. ಸಿಗ್ಮಾಯ್ಡೋಸ್ಕೋಪಿ ಅಂತ ಹೇಳಿದ್ರೆ ಮೋಷನ್ ಹೋಗೋ ಜಾಗಕ್ಕೆ ಒಂದು ಎಂಡೋಸ್ಕೋಪ್ ತರ ಹಾಕಿ, ಈಗ ಮೋಷನ್ ಹೋಗೋ ಜಾಗದ ಬ್ಲೀಡಿಂಗ್ ಬರೀ ಪೈಲ್ಸಿಂದ ಆಗ್ಬೇಕಂತಿಲ್ಲ. ಈಗ ಮೋಷನ್ ಹೋಗೋ ಜಾಗದ ಮೇಲೆ ಕೋಲನ್ ಕ್ಯಾನ್ಸರ್ ಇರ್ಬೋದು, ಆ ಕ್ಯಾನ್ಸರ್ ಗಡ್ಡೆಗಳಿಂದ ಕೂಡ ಬ್ಲೀಡಿಂಗ್ ಆಗ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ ಈಗ ಯಾರು ಏಜ್ಡ್ ಪರ್ಸನ್ಸ್ ಬರ್ತಾರೆ, ಫಾರ್ ಎಕ್ಸಾಂಪಲ್ 50 ಕ್ರಾಸ್ ಆಗಿದೆ, ಅವರಿಗೆಲ್ಲನೂ ನಾವು ಡೆಫಿನೆಟ್ ಆಗಿ ಒಂದು ಸಿಗ್ಮಾಯ್ಡೋಸ್ಕೋಪಿ ಮಾಡಿ ನೋಡ್ತೇವೆ. ಅಂದರೆ ಈ ಪೈಲ್ಸ್ ಬಿಟ್ಟು ಬೇರೆ ಏನಾದರೂ ಸಮಸ್ಯೆ ಉಂಟಾ ಇಲ್ವಾ ಅಂತ ನೋಡ್ಲಿಕ್ಕೆ. ಸೊ ಮೇನ್ಲಿ ಈ 2 ಎಕ್ಸಾಮಿನೇಷನ್ ಇಂದ ನಾವು ಎಲ್ಲನೂ ಕ್ಯಾಟಗರೈಸ್ ಮಾಡ್ತೇವೆ, ಯಾವ ಸ್ಟೇಜಲ್ಲಿದೆ, ಅದಕ್ಕೆ ಏನು ಮಾಡ್ಬೋದು, ಏನೇನು ಆಪ್ಷನ್ಸ್ ಇದೆ ಅಂತ ನೋಡ್ತೀರಿ. ಈಗ ನೀವು ಹೇಳಿದ್ರಿ ಪೈಲ್ಸ್ ಬರಲಿಕ್ಕೆ ನಾವಂತ ಹೇಳಿದ್ರೆ ಆಹಾರ ಪದ್ಧತಿಯಲ್ಲಿ ಅಂತ ಹೇಳಿ ಇದನ್ನ ಬರ್ತದೆ. ಇದಲ್ಲದೆ ಬೇರೆ ಯಾವುದಾದ್ರೂ ಕಾರಣದಿಂದ ಪೈಲ್ಸ್ ಬರುವ ಸಾಧ್ಯತೆಗಳಿರ್ತದೆ ಮನುಷ್ಯರಿಗೆ? ಈಗ ಬರೀ ಆಹಾರ ಪದ್ಧತಿ ಅಂತಲ್ಲ, ಯಾವ್ಯಾವ ಕಾರಣದಿಂದ ನಮ್ಮ ಹೊಟ್ಟೆಯಲ್ಲಿ ಪ್ರೆಷರ್ ಜಾಸ್ತಿ ಆಗ್ಬೋದು, ಎಲ್ಲ ಕಾರಣಗಳಿಂದ ಪೈಲ್ಸ್ ಬರ್ಬೋದು. ಈಗ ಪ್ರೆಗ್ನೆನ್ಸಿಯಲ್ಲಿ ಕೂಡ ಪೈಲ್ಸ್ ತುಂಬ ಕಾಮನ್. ಅದು ಯಾಕಂತ ಹೇಳಿದರೆ ಈಗ ಹೊಟ್ಟೆಯಲ್ಲಿ ಪೂರ್ತಿ ಪ್ರೆಷರ್ ಜಾಸ್ತಿ ಆಗಿದೆ. ಪ್ರೆಷರ್ ಜಾಸ್ತಿ ಆದಾಗ ಹೊಟ್ಟೆದು ಪ್ರೆಷರ್ ರಿಲೀಸ್ ಆಗೋ ಭಾಗಗಳು ಮೋಸ್ಟ್ ಆಫ್ ದ ಟೈಮ್ ನಮ್ಮದು ಮೋಷನ್ ಹೋಗೋ ಜಾಗನೇ. ಸೊ ಆಗ ಕೂಡ ಅವರಿಗೆ ಸ್ಟ್ರೈನ್ ಜಾಸ್ತಿ ಮಾಡಬೇಕಾಗತ್ತೆ. ಯಾಕಂದರೆ ಈಗ ಪ್ರೆಗ್ನೆನ್ಸಿಯಿಂದಾಗಿ ಕರುಳು ಕೂಡ ಪೂರ್ತಿ ಎಲ್ಲ ಸ್ವಲ್ಪ ಕಂಪ್ರೆಸ್ ಆಗಿರ್ತದೆ, ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಇರ್ತದೆ. ಸೊ ಅದರಿಂದಾಗಿ ಮೋಷನ್ ಮಾಡುವಾಗ ಅವರಿಗೆ ಪ್ರೆಷರ್ ಸ್ಟ್ರೈನಿಂಗ್ ಜಾಸ್ತಿ ಮಾಡಬೇಕಾಗತ್ತೆ. ಸೊ ಇನ್ನೊಂದು, ಈಗ ನಾನು ಕೋಲನ್ ಕ್ಯಾನ್ಸರ್ ಅಂತ ಹೇಳಿದೆ, ಸೊ ಅದರಿಂದಾಗಿ ಕೂಡ ಮೋಷನ್ ಬ್ಲಾಕ್ ಆಗ್ಬೋದು. ಈಗ ಮೋಷನ್ ಅವರಿಗೆ ಕರೆಕ್ಟಾಗಿ ಪಾಸ್ ಆಗ್ತಾ ಇರೋದಿಲ್ಲ, ಆ ಬ್ಲಾಕಿಂದಾಗಿ ಕೂಡ ಮೋಷನ್ ಕರೆಕ್ಟಾಗಿ ಪಾಸ್ ಆಗದೆ ಅವ್ರದ್ದು ಕೂಡ ಸ್ಟ್ರೈನಿಂಗ್ ಜಾಸ್ತಿ ಆಗ್ಬೋದು, ಆಗ ಕೂಡ ಪೈಲ್ಸ್ ಕಾಣ್ಕೊಳ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ ಪ್ರೆಗ್ನೆನ್ಸಿಯಲ್ಲಿ ಆಗೋ ಪೈಲ್ಸ್ ಒಮ್ಮೆ ಡೆಲಿವರಿ ಆದ ಮೇಲೆ ತನ್ನಂತಾನೆ ಸೆಟಲ್ ಆಗ್ತದೆ. ಸೊ ಅದೀಗ ಗ್ರೇಡ್ 3 ಗ್ರೇಡ್ 4 ಇದ್ರೂ ಕೂಡ ಪ್ರೆಷರ್ ಕಮ್ಮಿ ಆದ ಕೂಡಲೇ ತನ್ನಂತಾನೆ ಸೆಟಲ್ ಆಗುವ ಚಾನ್ಸಸ್ ಇರ್ತದೆ.
ಸೊ ಪ್ರೆಗ್ನೆನ್ಸಿಯಲ್ಲಿ ನಾವು ಪೈಲ್ಸ್ ನೋಡಿದ ಕೂಡಲೇ ವಿ ಡು ನಾಟ್ ಗೋ ಆ್ಯಂಡ್ ಆಪರೇಟ್. ಡೆಲಿವರಿ ಆಗಿ 2 months ಅದಕ್ಕೆ ಟೈಮ್ ಕೊಟ್ಟು ಮತ್ತೆ ಡೆಸಿಷನ್ ತಗೊಳ್ತೇವೆ. ಮತ್ತೆ ಹೌದು, ಅದು ಸರಿಯಾಗುವ ಸಾಧ್ಯತೆಗಳು ಇರ್ತದೆ ಅಂತ ಹೇಳ್ಕೊಂಡು. ಈಗ ಬಂತು, ಪತ್ತೆ ಹಚ್ಚಿದ್ರಿ, ಎಲ್ಲ ಆಯಿತು. ನೆಕ್ಸ್ಟ್ ಈಗ ಅದಕ್ಕೆ ಏನು ಪರಿಹಾರ? ಆಪರೇಷನ್ಯ, ಸರ್ಜರಿಯ? ಈಗ ನಾನು ನಿಮಗೆ ಗ್ರೇಡ್ 1 to grade 4 ಅಂತ ಹೇಳಿದ್ದೇನೆ. ನಾವು ಯೂಶ್ವಲಿ ಸರ್ಜರಿ ಮಾಡೋದು ಗ್ರೇಡ್ 2 ಆ್ಯಂಡ್ ಅಬವ್. ಆ್ಯಂಡ್ ಅವ್ರದ್ದು ಸಿಂಪ್ಟಮ್ಸ್ ಹೇಗಿರ್ತದೆ ಅದರ ಮೇಲೆ. ಈಗ ಬರೀ ಬ್ಲೀಡಿಂಗ್ ಇದ್ದು ಕೂಡಲೇ ಎಲ್ರಿಗೂ ಸರ್ಜರಿ ಬೇಕು ಅಂತಲ್ಲ. ಸೊ ಅದರಲ್ಲಿ ನೀವಾಗ ಡಯಟ್ರಿ ಮಾಡಿಫಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇದನ್ನು ಕೂಡ ನಾವು ಅಡ್ವೈಸ್ ಮಾಡ್ತೇವೆ. ಸೊ ಬೇಸಿಕಲಿ ಏನು, ಹಾರ್ಡ್ ಫೈಬರ್ಸನ್ನು ಅವಾಯ್ಡ್ ಮಾಡೋದು. ಈಗ ನಾವು ಚಿಕನ್ ಆಗಲಿ, ಈಗ ವೆಜಿಟೇರಿಯನ್ ಡಯಟಲ್ಲಿ ಜಾಕ್ ಫ್ರೂಟ್ ಅಂಥದ್ದು, ದಟ್ ಈಸ್ ಆಲ್ ಹಾರ್ಡ್ ಫೈಬರ್ಸ್. ಅದೆಲ್ಲ ಸ್ಟೂಲನ್ನು ಗಟ್ಟಿ ಮಾಡ್ತದೆ. ಇನ್ನೊಂದು, ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ಸೊ ಅಟ್ಲೀಸ್ಟ್ ದಿನಕ್ಕೊಂದು 2 ರಿಂದ 3 ಲೀಟರ್ ನೀರಂತೂ ಬೇಕೇ. ಮತ್ತು ನಾವು ಯೂಶಲಿ ಸ್ಟೂಲ್ ಸಾಫ್ಟ್ನರ್ಸ್ ಕೊಡ್ತೇವೆ. ಸೊ ಸಾಫ್ಟ್ನರ್ಸ್ ಅಥವಾ ಲ್ಯಾಕ್ಸಿಟಿವ್ ಅಂತ ಹೇಳ್ತೇವೆ. ಆಗ ಮೋಷನ್ ಸ್ವಲ್ಪ ಸಲೀಸಾಗಿ ಹೋದಾಗ ಆ ಜಾಗಕ್ಕೆ ಸ್ವಲ್ಪ ರೆಸ್ಟ್ ಸಿಗ್ತದೆ. ಈ ಟೈಮಲ್ಲಿ ಅವ್ರು ಬೇರೆ ಡಯಟ್ರಿ ಮಾಡಿಫಿಕೇಶನ್ ಕೂಡ ಮಾಡ್ಕೊಳ್ಬೇಕು. ಅಂದರೆ ಸೊಪ್ಪಿನ ಪದಾರ್ಥ ಜಾಸ್ತಿ ಮಾಡೋದು, ಅಥವಾ ಬಾಳೆಹಣ್ಣು, ಪಪ್ಪಾಯ, ಯಾವುದರಲ್ಲಿ ಫೈಬರ್ಸ್ ಜಾಸ್ತಿ ಇರ್ತದೆ ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಅವ್ರು ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕು. ಆ ಲೈಫ್ ಸ್ಟೈಲ್ ಚೇಂಜಸ್ ಅವ್ರು ಏನು ಮಾಡ್ತಾರೆ ದಟ್ ಹ್ಯಾಸ್ ಟು ಬಿ ಪರ್ಮನೆಂಟ್. ಅದು ಬರೀ ಪ್ರಾಬ್ಲಮ್ ಇರುವಾಗ ಮಾತ್ರ ಮಾಡೋದಲ್ಲ, ಅದನ್ನ ಕಂಟಿನ್ಯೂ ಆಗಿ ಮಾಡಬೇಕು. ನಾವು ಎಷ್ಟು ಸಮಯ ಇರ್ತೇವೆ ಅಲ್ಲಿವರೆಗೆ ಮಾಡ್ತಾ ಇದು ಬಹುಶಃ ಎಲ್ಲರಿಗೂ ಕಿವಿಗೆ ಸ್ಪಷ್ಟವಾಗಿ ಹೋಗಿರ್ತದೆ. ಯಾಕೆ ನಮಗೆ ಸರ್ಜರಿ ಬೇಡ ಅಂತಿದ್ರೆ ಸ್ಟೇಜ್ 1 ಅಥವಾ 2 ಹತ್ತಿರವೇ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳಿದ್ದನ್ನು ಪಾಲಿಸಿದ್ರೆ ಮತ್ತಿರ್ಗ ಡಾಕ್ಟರ್ ಹತ್ರ ಹೋಗುವ ಒಂದು ಪ್ರಮೇಯ ಬರಲಿಕ್ಕಿಲ್ಲ. ಅದನ್ನು ಬಿಟ್ರಿ ಅಂತ ಆದರೆ 4ನೇ ಹಂತಕ್ಕೆ ಹೋದರೆ ಖಂಡಿತವಾಗ್ಲೂ ಡಾಕ್ಟರ್ ಹತ್ರ ಹೋಗಲೇಬೇಕು. ಈಗ 4ನೇ ಹಂತಕ್ಕೆ ಬಂದರು, ಗ್ರೇಡ್ 4ಗೆ ಬಂದರು, ಅವಾಗ ಏನು ಮಾಡಬೇಕು? ಈಗ ಇದರಲ್ಲಿ ಕೂಡ ಮುಂಚಿನ ಕಾಲದಲ್ಲಿ ನಾವು ಬೇರೆ ಬೇರೆ ಥರ ಸರ್ಜರಿ ಮಾಡ್ತಾ ಇದ್ವಿ. ಈಗ ಅದಕ್ಕೆ ನಾವು ಲೇಸರ್ ಯೂಸ್ ಮಾಡಿ ಯಾವ ಥರ ಮಾಡ್ತಾ ಇದ್ದೀವಿ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಮುಂಚಿನ ಕಾಲದಲ್ಲಿ ಅದಕ್ಕೆ ನಾವು ಓಪನ್ ಹೆಮರಾಯ್ಡೆಕ್ಟಮಿ ಅಂತ ಮಾಡ್ತಾ ಇದ್ವಿ. ಓಪನ್ ಅಂತ ಹೇಳಿದರೆ, ಈಗ ನಾನು ನಿಮ್ಗೆ ಹೇಳಿದೆ, ಇದು ಮೋಷನ್ ಹೋಗೋ ಜಾಗ, ಈ ಥರ ಒಂದು ರಕ್ತನಾಳ ಹೊರಗಡೆ ಬಂದಿದೆ. ಸೊ ಅದನ್ನು ಎನರ್ಜಿ ಸೋರ್ಸ್ ಯೂಸ್ ಮಾಡಿ ಆ ರಕ್ತನಾಳನ ಕಟ್ ಮಾಡಿ ತೆಗಿತಾ ಇದ್ವಿ. ಸೊ ಕಟ್ ಮಾಡಿ ತೆಗೆದಾಗ ಏನಾಗ್ತದೆ, ಆ ಜಾಗ ಹಸಿ ಇರ್ತದೆ. ಈಗ ಬಾಡಿಯಲ್ಲಿ ಬೇರೆ ಯಾವುದೇ ಜಾಗಕ್ಕೆ ಗಾಯ ಆದರೆ ನಾವು ಆ ಜಾಗಕ್ಕೆ ರೆಸ್ಟ್ ಕೊಡ್ಬೋದು. ಬಟ್ ಮೋಷನ್ ಆಗೋ ಜಾಗಕ್ಕೆ ಗಾಯ ಆಯಿತು ಹೇಳಿದ್ರು ಕೂಡ ನಾವು ಆ ಜಾಗಕ್ಕೆ ರೆಸ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಪ್ರತಿ ಸಲ ಮೋಷನ್ ಪಾಸ್ ಮಾಡುವಾಗ ಅದು ಗಾಯದ ಥ್ರೂನೇ ಪಾಸ್ ಆಗಬೇಕು. ಸೊ ಈಗ ಇಮ್ಯಾಜಿನ್ ಮಾಡಿ, ಕೆಲವರಿಗೆ ಗ್ರೇಡ್ 4 ಆ ಮೋಷನ್ ಹೋಗೋ ಜಾಗದ 360 ಡಿಗ್ರಿ ಅವರಿಗೆ ಹೆಮರಾಯ್ಡ್ಸ್ ಇರ್ತದೆ. ಸೊ 360 ಡಿಗ್ರಿ ಹೆಮರಾಯ್ಡ್ಸ್ ಇದ್ದಾಗ ನೀವು ಎಲ್ಲ ಹೆಮರಾಯ್ಡನ್ನು ಕೂಡ ತೆಗಿಲಿಕ್ಕೆ ಆಗೋದಿಲ್ಲ. ಆ ಥರ ಪೂರ್ತಿಯಾಗಿ ತೆಗೆದ್ರೆ ಆ ಇಡೀ ಮೋಷನ್ ಹೋಗೋ ಜಾಗದ ಸುತ್ತ ಗಾಯ ಇರ್ತದೆ. ಅದು ಹೀಲ್ ಆಗುವಾಗ ಪುನಃ ಮೋಷನ್ ಹೋಗೋ ಜಾಗ ಚಿಕ್ಕದಾಗ್ತದೆ. ಇದಕ್ಕೆ ನಾವು ಏನಲ್ ಸ್ಟ್ರಿಕ್ಚರ್ ಅಂತ ಹೇಳ್ತೇವೆ. ಬಟ್ ಈಗ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಲೇಸರ್ ಹೆಮರಾಯ್ಡೋಪೆಕ್ಸಿ. ಈ ಹೆಮರಾಯ್ಡೋಪೆಕ್ಸಿ ಅಂತ ಹೇಳಿದರೆ, ಈಗ ಈ ಥರ ರಕ್ತನಾಳ ಹೊರಗಡೆಗೆ ಬರ್ತಾ ಇದೆ. ಈ ರಕ್ತನಾಳದ ಒಳಗಡೆನೆ ಒಂದು ಲೇಸರ್ ಫೈಬರ್ ಅನ್ನ ಪಾಸ್ ಮಾಡಿ ಆ ರಕ್ತನಾಳನ ಒಳಗಡೆಯಿಂದನೇ ಬರ್ನ್ ಮಾಡ್ತೇವೆ. ಸೊ ಬರ್ನ್ ಮಾಡಿದಾಗ ಏನಾಗ್ತದೆ, ಅದರ ಮೇಲ್ಗಡೆ ಸರ್ಫೇಸ್ ಏನಿರ್ತದಲ್ವ ಅದು ಹಾಗೆ ಇರ್ತದೆ. ಸೊ ಅಲ್ಲೇನು ಇಂಜುರಿ ಇರೋದಿಲ್ಲ. ಒಳಗಡೆಯಿಂದ ಬರೋ ರಕ್ತನಾಳನ ಮಾತ್ರ ಬರ್ನ್ ಮಾಡಿ ಮೇಲ್ಗಡೆದು ಮ್ಯೂಕೋಸಲ್ ಪಾರ್ಟ್ ಹಾಗೆ ಇರ್ತದೆ. ಹಾಗಿರುವಾಗ ಮೋಷನ್ ಪಾಸ್ ಮಾಡುವಾಗ ಅಲ್ಲೇನು ಗಾಯ ಇರೋದಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ಈಗ ಬರೀ ಹೆಮರಾಯ್ಡ್ಸ್ ಇದು ಪ್ರಾಬ್ಲಮ್ ಮಾತ್ರ ಇತ್ತು. ಸ್ಟೇಜ್ 2 ಸ್ಟೇಜ್ 3 ಅಲ್ಲಿದ್ದಾರೆ. ನಾವು ರಕ್ತನಾಳನ ಬರ್ನ್ ಮಾಡಿದ್ವಿ, ಬೇರೇನೂ ಅವರಿಗೆ ಪ್ರೊಸೀಜರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ಪೇಷಂಟ್ ಕ್ಯಾನ್ ಹ್ಯಾಪಿಲಿ ಗೋ ಹೋಮ್ ಇನ್ ಅ ಡೇ. ಯಾಕಂದ್ರೆ ಅಲ್ಲೇನು ಗಾಯ ಇರೋದಿಲ್ಲ. ಮೋಷನ್ ಸಲೀಸಾಗಿ ಪಾಸ್ ಆಗ್ತದೆ, ಏನು ನೋವಿರೋದಿಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ಈ ಲೇಸರ್ ನಾವು ಫಿಶರ್ ಅಂತ ಹೇಳ್ತೇವೆ, ಪ್ಲಸ್ ಏನಲ್ ಸ್ಪ್ಯಾಸಮ್ ಅಂತ ಹೇಳ್ತೇವೆ. ಏನಲ್ ಸ್ಪ್ಯಾಸಮ್ ಅಂತ ಹೇಳಿದರೆ, ಈಗ ನಾವು ಪ್ರತಿ ಸಲ ಮೋಷನ್ ಪಾಸ್ ಮಾಡುವಾಗ, ಈಗ ಸ್ಟೂಲ್ ಹಾರ್ಡ್ ಆದ ಕೂಡಲೇ ಮೋಷನ್ ಹೋಗೋ ಜಾಗ ಒಂದು ಲಿಮಿಟ್ಗಿಂತ ಜಾಸ್ತಿ ಸ್ಟ್ರೆಚ್ ಆಗ್ತದೆ. ಸ್ಟ್ರೆಚ್ ಆದ ಕೂಡಲೇ 2 ಭಾಗದಲ್ಲಿ ಗಾಯ ಆಗುವ ಸಾಧ್ಯತೆಗಳಿರ್ತದೆ. ಇದಕ್ಕೆ ನಾವು ಫಿಶರ್ ಅಂತ ಹೇಳ್ತೇವೆ. ಅದು ರಿಪೀಟೆಡ್ಲಿ ಆಗ್ತಾ ಹೋದ ಹಾಗೆ ಆ ಗಾಯ ವಾಸಿಯಾದದ್ದು ಪುನಃ ಹೀಲ್ ಆಗೋದು ಸ್ಕಿನ್ ಬೆಳ್ಕೊಂಡೆ. ಅದು ಹೀಲ್ ಆಗುವಾಗ ಆ ಸ್ಕಿನ್ ಸ್ವಲ್ಪ ದಪ್ಪ ಆಗ್ತದೆ. ಅದೇ ಥರ ಹಾಗೆ ಅದರ ಸುತ್ತ ಇರೋ ಮಸಲ್ಸ್ ಕೂಡ ಸ್ವಲ್ಪ ಹಾರ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಹಾರ್ಡ್ ಆದ ಕೂಡಲೇ ಮಸಲ್ ಕಂಟ್ರಾಕ್ಟ್ ಆಗ್ತದೆ. ಕಂಟ್ರಾಕ್ಟ್ ಆದ ಕೂಡಲೇ ಮೋಷನ್ ಹೋಗೋ ಜಾಗ ಚಿಕ್ಕದಾಗ್ತದೆ. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ಫಿಶರ್ ಮತ್ತು ಹೆಮರಾಯ್ಡ್ಸ್ ಕಾಂಬಿನೇಷನ್ ಥರ ಇರ್ತದೆ. ಆ ಥರ ಇರುವಾಗ ನಾವು ಮೋಷನ್ ಹೋಗೋ ಜಾಗನ ಕೂಡ ದೊಡ್ಡದು ಮಾಡಬೇಕಾಗ್ತದೆ.
ಅದಕ್ಕೆ ನಾವು ಸ್ಪಿಂಕ್ಟ್ರಾಟಮಿ ಅಂತ ಹೇಳ್ತೇವೆ. ಅದನ್ನು ಕೂಡ ನಾನು ಲೇಸರ್ ಯೂಸ್ ಮಾಡಿನೇ ಮಾಡ್ತೇವೆ. ಲೇಸರ್ ಯೂಸ್ ಮಾಡಿ ನೀವು ಹೇಳಿದ್ರಿ, ಇದನ್ನು ಮಾಡೋದ್ರಿಂದ ಅದೇ ದಿವಸ ಪೇಷಂಟ್ ಮನೆಗೆ ಹೋಗ್ಬೋದಾ? ಅದೇ ದಿವಸ ಅಂತಲ್ಲ, ಇದು ಯೂಶಲಿ ಇದನ್ನು ಲೋಕಲಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಹ್ಯಾಸ್ ಟು ಬಿ ಅಂಡರ್ ಸ್ಪೈನ್. ಇದು ಯಾಕಂತ ಹೇಳಿದರೆ ಆ ಜಾಗ ತುಂಬ ಸೆನ್ಸಿಟಿವ್. ಹೌದು, ಸರಿನಾ? ಸೊ ಆ ಜಾಗಕ್ಕೆ ನಾವು ಮಲ್ಟಿಪಲ್ ಪಂಕ್ಚರ್ಸ್ ಮಾಡಿ ಲೋಕಲ್ ಕೊಟ್ಟರೂ ಕೂಡ ಆ ಬರ್ನ್ ಮಾಡುವ ಅದನ್ನು ಹಿಡ್ಕೊಳ್ಳೋ ಕೆಪಾಸಿಟಿ ಯಾರಿಗೆ ಇರೋದಿಲ್ಲ. ಇಟ್ಸ್ ವೆರಿ ಪೇನ್ಫುಲ್. ಸೊ ಇದನ್ನು ಸ್ಪೈನಲ್ಲೇ ಮಾಡೋದು. ಸೊ ಅದರಿಂದಾಗಿ ಅವ್ರಿಗೆ ಏನು ಪೇಯ್ನ್ ಏನೂ ಗೊತ್ತಾಗೋದಿಲ್ಲ. ಸೊ ರಿಕವರಿ ಆಗಲಿಕ್ಕೆ ಒಂದು 5-6 hours ಹಾಸ್ಪಿಟಲಲ್ಲಿ ಬೇಕಾಗ್ತದೆ. ಸೊ ಮೋಸ್ಟ್ ಆಫ್ ದ ಟೈಮ್ ನೆಕ್ಸ್ಟ್ ಡೇ ವಿ ಸೆಂಡ್ ದೆಮ್ ಹೋಮ್. ಈಗ ನೆಕ್ಸ್ಟ್ ಡೇ ಅವರಿಗೆ ಅದು ಏನೇ ಆ ಒಂದು ಭಾಗದಲ್ಲಿ ನೋವಾಗಲಿ ಆ ಥರದ್ದು ಏನೂ ಇರುವುದಿಲ್ಲ. ಈಗ ಓಪನ್ ಸರ್ಜರಿ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಇರ್ತದೆ. ಈಗ ಕೆಲವರಿಗೆ ಏನಾಗ್ತದೆ, ಈಗ ಲೇಸರ್ ಎನರ್ಜಿಯಲ್ಲಿ ಕೂಡ ನಾವು ಬರ್ನ್ ಮಾಡಲಿಕ್ಕೆ ಒಂದು ಲಿಮಿಟೇಷನ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಎನರ್ಜಿಯನ್ನು ನಾವು ಬರ್ನ್ ಮಾಡ್ಬೋದು ಅಂತ. ಈಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ದೆರ್ ವಾಸ್ ಒನ್ ಪೇಷಂಟ್. ಈಗ ಅವರಿಗೆ ಆಲ್ಮೋಸ್ಟ್ ಒಂದು ಆ ಹೆಮರಾಯ್ಡ್ ಒಂದು 7 centimeters ಅಷ್ಟು ಉದ್ದ ಇತ್ತು, ಅಂದರೆ ತುಂಬ ದಪ್ಪ ಆಗಿತ್ತು. ಸೊ ಆ ಥರ ಇರುವಾಗ ನಾವು ಲೇಸರ್ ಮತ್ತು ಓಪನನ್ನು ಕಂಬೈನ್ ಮಾಡಬೇಕಾಗ್ತದೆ. ಯಾಕಂದರೆ ಪೂರ್ತಿ ದೊಡ್ಡದಾಗಿತ್ತು ಹೇಳಿದರೆ ಆ ಲೇಸರ್ ಎನರ್ಜಿನ ಪೂರ್ತಿಯಾಗಿ ಅದಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಹಾಗೆ ಕಟ್ ಮಾಡಿ ತೆಗಿಬೇಕಾಗ್ತದೆ. ಅಂದರೆ ಲೇಸರಲ್ಲೇ ಅದನ್ನು ಕೂಡ ಕಟ್ ಮಾಡಿ ತೆಗೆಯುವ ಪರಿಸ್ಥಿತಿ ಬರುವ ಚಾನ್ಸಸ್ ಇರ್ತದೆ, ಅಂದರೆ ತುಂಬ ಲೇಟಾಗಿ ಆಪರೇಷನ್ ಮಾಡಿಸ್ಕೊಳ್ಳೋರಿಗೆ. ಸೊ ಆ ಥರ ಆದದ್ದು ಉಂಟು. ಆ ಥರ ಇರುವಾಗ ಹಾಸ್ಪಿಟಲ್ ಸ್ಟೇ 1 ಅಥವಾ 2 ದಿನ ಎಕ್ಸ್ಟೆಂಡ್ ಆಗ್ಬೋದು. ಬರೀ ಇನಿಷಿಯಲ್ ಸ್ಟೇಜ್ ಗ್ರೇಡ್ 2 ಗ್ರೇಡ್ 3 ಅಲ್ಲಿ ನಾವು ಸರ್ಜರಿ ಮಾಡಿತ್ತು ಹೇಳಿದರೆ ಮೋಸ್ಟ್ ಆಫ್ ದ ಟೈಮ್ ಒಂದೇ ದಿನದಲ್ಲಿ ಮನೆಗೆ ಹೋಗ್ಬೋದು, ಒಂದೇ ದಿವಸದಲ್ಲಿ ಹೋಗ್ಬೋದು. ಈಗ ನೀವು ಹೇಳಿದ್ರಿ ಆ ಥರದ ಕೆಲವೊಂದು ಕೇಸಸ್ಗಳು ಇರ್ತದೆ ಬಂದಿದೆ ಅಂತ. ನಿಮ್ಮ ಒಂದು ಸರ್ವಿಸಲ್ಲಿ ಆ ಥರದ ಕೇಸಸ್ ಬಂದದ್ದುಂಟಾ? ಬೇಕಾದಷ್ಟು ಬಂದಿದೆ ಅಂತ ಹೇಳಿದರೆ ನಾವು ನಿಮ್ಮನ್ನು ಭೇಟಿ ಆಗೋದು ಡಿಲೇ ಆದಾಗೆ ಈಗ ನಾವು ಇಮ್ಯಾಜಿನ್ ಮಾಡಿ, ನಾನು ಗ್ರೇಡ್ 2 ಅಲ್ಲಿ ನನ್ನನ್ನು ನೀವು ಭೇಟಿ ಆಗಿದ್ರಿ, ನಾನು ನಿಮಗೆಲ್ಲ ಸಜೆಷನ್ ಕೊಟ್ಟಿದ್ದೆ, ನೀವು ಅದನ್ನು 2 ತಿಂಗಳು ಫಾಲೋ ಮಾಡಿದ್ರಿ, ಮತ್ತೆ 3-4 ವರ್ಷ ಹಾಗೆ ಬಿಟ್ರಿ. 4 ವರ್ಷ ಬಿಟ್ಟು ಬರುವಾಗ ಅದು 3 ಅಥವಾ 4 ಸ್ಟೇಜಲ್ಲಿ ಇರ್ತದೆ. ಸೊ ಆ ಥರ ಆಗಿ, ಅಂದರೆ ಇನ್ನೊಂದು ನಮ್ಮ ಈ ಹೆಮರಾಯ್ಡ್ ಸ್ಪೈಲ್ಸಲ್ಲಿ ಮೇನ್ ಇಶ್ಯೂ ಏನಂತ ಹೇಳಿದರೆ ಜನರಿಗೆ ಅದನ್ನು ಹೇಳ್ಕೊಳ್ಳಿಕ್ಕೆ ಮುಜುಗರ. ಸೊ ನಂಗೆ ಆ ಪ್ರಾಬ್ಲಮ್ ಉಂಟು ಅಂತ ಯಾರೂ ಹೇಳ್ಕೊಳ್ಳೋದಿಲ್ಲ, ಆಯಿತಾ? ಹಾಗಾಗಿ ಅದನ್ನು ಅವರು ಹಾಗೆ ಸರಿ ಆಗ್ತದೆ ಅಂತ ಅಂದ್ಕೊಂಡು ಎಂಡ್ ಸ್ಟೇಜಲ್ಲಿ ಬರ್ತಾರೆ. ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗದಿದ್ದಾಗ ನಮ್ಮ ಹತ್ರ ಬರ್ತಾರೆ. ಬೇರೆ ಏನೂ ಆಪ್ಷನ್ ಇಲ್ಲ. ಹೌದು, ಇನ್ನು ಡಾಕ್ಟರ್ ಹತ್ರ ಹೋಗ್ಲೇಬೇಕು, ಇನ್ನು ಕೂತ್ಕೊಳ್ಳೋದು ಎಷ್ಟೊತ್ತಂತ ನಿಂತ್ಕೊಳ್ಬಹುದು ಅಂತ. ದೇಹ ಅಂತ ಹೇಳಿದ ಮೇಲೆ ಅದರಲ್ಲಿ ಸಮಸ್ಯೆಗಳಂತ ಹೇಳೋದು ಸ್ವಾಭಾವಿಕ. ನಾವು ಹೇಳ್ತೇವೆ ಕಷ್ಟ ಮನುಷ್ಯರಿಗೆ ಮರಕ್ಕೆ ಬರ್ತದ ಅನ್ನುವ ಆಡು ಮಾತನ್ನು ಹೇಳ್ತೇವೆ. ಹಾಗೆ ದೇಹ ಅಂತಿದ್ದ ಮೇಲೆ ನಾವು ತಿನ್ನೋದಾಗಿರ್ಬೋದು, ವೆದರಿಂದಾಗಿರ್ಬೋದು, ಯಾವುದರಿಂದಾದರೂ ಸಮಸ್ಯೆ ಅಂತ ಹೇಳೋದು ಬರ್ತದೆ. ಸಮಸ್ಯೆ ಬಂದಾಗ ಅದನ್ನು ಪರಿಹರಿಸಲಿಕ್ಕೆ ಡಾಕ್ಟ್ರ್ ಇರ್ತಾರೆ. ಅವ್ರ ಹತ್ರ ಹೋಗಿ ಯಾವುದೇ ಮುಜುಗರವನ್ನು ಮಾಡದೆ ನಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಾಗ ಆದಷ್ಟು ಬೇಗ ನಾವು ಅದರಿಂದ ಹೊರಗೆ ಬರ್ಬೋದು, ಮತ್ತು ಶಾಶ್ವತ ಪರಿಹಾರವೂ ಕೂಡ ಆದಷ್ಟು ಬೇಗ ಸಿಗ್ತದೆ ಅಂತ ಹೇಳೋದು ಡಾಕ್ಟ್ರ ಮಾತಿಂದ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ ನಾನು. ಡಾಕ್ಟ್ರೆ, ಈಗ ನೀವು 2 ವಿಚಾರವನ್ನು ನಮಗೆ ಹೇಳಿದ್ರಿ, ವೆರಿಕೋಸ್ ವೈನ್ಸ್ ಬಗ್ಗೆ ಹೇಳಿದ್ರಿ ಮತ್ತು ಪೈಲ್ಸ್ ಬಗ್ಗೆ ಕೂಡ ಹೇಳಿದ್ರಿ. ಇದಲ್ಲದೆ ನಮ್ಮ ವೀಕ್ಷಕರಿಗೆ ಬೇರೆ ಏನಾದರೂ ಹೇಳಲಿಕ್ಕೆ ಉಂಟಾ? ಅದೇ, ಈಗ ಈ ಲೇಸರ್ಸ್ ಯೂಸ್ ಮಾಡಿ ಬೇರೆ ಸರ್ಜರೀಸ್ ಕೂಡ ನಾವು ಇದರಲ್ಲಿ ಮಾಡ್ಬೋದು. ಇನ್ನೊಂದು ನಾನು ನಿಮಗೆ ಫಿಸ್ಟುಲಾ ಅಂತ ಹೇಳಿದ್ದೇನೆ. ಆ ಫಿಸ್ಟುಲಾ ಬಗ್ಗೆ ಮಾತಾಡಬೇಕಿದ್ರೆ ಇಟ್ ಈಸ್ ಒನ್ ಹ್ಯೂಜ್ ಟಾಪಿಕ್. ಸೊ ಅದು ಫಿಸ್ಟುಲಾ ಅಂತ ಹೇಳಿದರೆ ಬೇಸಿಕ್ಲಿ ಒಂದು ಮೋಷನ್ ಹೋಗೋ ಜಾಗ ಮತ್ತು ಎಕ್ಸ್ಟರ್ನಲ್ ಸ್ಕಿನ್ನಿಗೆ ಒಂದು ನಾಳ ಥರ ಕನೆಕ್ಟ್ ಆಗ್ತದೆ. ಸ್ಕಿನ್ನಲ್ಲಿ ಒಂದು ಡಿಂಪಲ್ ಥರ ಇರ್ತದೆ. ಅದು ಪ್ರತಿ ಸಲ ಒಂದು ಸ್ವಲ್ಪ ದಿನದಲ್ಲಿ ಹಸಿ ಆಗ್ತದೆ, ಅಲ್ಲಿಂದ ಪಸ್ ಬರ್ತದೆ, ಮತ್ತೆ ಪುನಃ ಹೀಲ್ ಆಗ್ತದೆ, ಪುನಃ ಒಂದು ವೀಕ್ ಬಿಟ್ಟು ಪುನಃ ಹಸಿ ಆಗ್ತದೆ, ಪುನಃ ಅದು ಕಂಟಿನ್ಯೂಸ್ಲಿ ಆಗ್ತಾ ಇರ್ತದೆ. ಅದಕ್ಕೆ ನಾವು ಫಿಸ್ಟುಲಾ ಅಂತ ಗೊತ್ತಾಗ್ತದೆ. ಈಗ ಅಲ್ಲ, ಅದೇ ಆ ಮೋಷನ್ ಹೋಗೋ ಜಾಗದ ಹತ್ರ ಒಂದು ಡಿಂಪಲ್ ಹೊರಗಡೆ ಇರ್ತದೆ, ಹೊರಗಡೆ ಚರ್ಮದಲ್ಲಿ ಹೇಳ್ತಾ ಇರೋದನ್ನ, ಎಕ್ಸ್ಟರ್ನಲ್ಲಿ. ಸೊ ಅಲ್ಲಿ ಆ ಜಾಗದಲ್ಲಿ ಅವ್ರಿಗೆ ಪೇನ್ ಡೆಫಿನೆಟ್ಲಿ ಇರ್ತದೆ. ಕೆಲವರು ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಅದನ್ನ ನೆಗ್ಲೆಕ್ಟ್ ಮಾಡಿದಾಗ, ಈಗ ಇನಿಷಿಯಲಿ ಅದು ಒಂದೇ ನಾಳ ಇರ್ತದೆ, ಅದು ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಅದು 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, ಆ ಥರ ನಾಳಗಳು ಬೆಳ್ಕೊಳ್ತಾ ಹೋಗ್ತದೆ. ಅದು ನಾಳಗಳು ಬೆಳ್ಕೊಂಡು ಹೋದಷ್ಟು ಕಾಂಪ್ಲೆಕ್ಸಿಟಿ ಜಾಸ್ತಿ. ಸೊ ಆ ಥರ ಏನಾದರೂ ಇದ್ರೂ ಕೂಡ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಕನ್ಸಲ್ಟ್ ಮಾಡೋದು ಬೆಟರ್, ಮಾಡೋದು ಒಳ್ಳೆಯದು ಅಂತ. ಇದಲ್ಲದೆ ಇನ್ನೊಂದು ಪೈಲೋನೈಡಲ್ ಸೈನಸ್ ಅಂತ ಹೇಳ್ತೇವೆ. ಅಂದರೆ ನಮ್ಮದು ಏನಲ್ ಕ್ಲೆಫ್ಟ್ ರೀಜನಲ್ಲಿ ಬಟಾಕ್ಸ್ ಅಂತ ಹೇಳ್ತೇವೆ ನಾವು. ಈಗ
ಆ ಜಾಗದ ಮಧ್ಯದಲ್ಲಿ ಒಂದು ಸೈನಸ್ ತರ ಆಗ್ತದೆ, ಅಲ್ಲಿಂದ ಕೂಡ ಕಂಟಿನ್ಯೂಸ್ ಡಿಸ್ಚಾರ್ಜ್ ಬರ್ತಾ ಇರ್ತದೆ. ಆ ಪೈಲೋನೈಡಲ್ ಸೈನಸ್ ಅಂತ ಹೇಳ್ತೀವಿ ನಾವು, ಅದನ್ನು ಕೂಡ ಲೇಸರಲ್ಲಿ ಟ್ಯಾಕಲ್ ಮಾಡ್ಬೋದು. ಲೇಸರಲ್ಲಿ ಮಾಡ್ಬೋದು. ಕೇಳಿದ್ರಿ, ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಸರ್ಜರಿಯಿಂದ ಯಾವುದೆಲ್ಲ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಮೊದಲಿದ್ದಂತಹ ಒಂದು ಪದ್ಧತಿಗೂ ಈಗ ಲೇಸರ್ ಬಂದ ಮೇಲೆ ಅದರಿಂದ ಎಷ್ಟು ಉಪಯೋಗಗಳು ಉಂಟು, ಎಷ್ಟು ಬೇಗ ನಾವು ದೈನಂದಿನ ಜೀವನಕ್ಕೆ ಮರಳಬಹುದು ಅಂತ ಹೇಳೋದನ್ನು ಎಲ್ಲವನ್ನು ಕೂಡ ಡಾಕ್ಟ್ರು ನಮಗೆ ವಿವರಿಸಿದ್ರು ಸಂಪೂರ್ಣವಾಗಿ. ಬಹುಶಃ ನಿಮಗೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ ನಾನು ಕೂಡ. ವೀಕ್ಷಕರೇ, ಇಂದು 2 ವಿಚಾರದ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡ್ವಿ. ನಮ್ಮ ಜೊತೆಗೆ ಇಲ್ಲಿಯ ತನಕ ಈ ಮಾಹಿತಿಯನ್ನು ನೀಡಿದ್ದು ಮಹೇಶ್ ಹಾಸ್ಪಿಟಲ್ ಬ್ರಹ್ಮಾವರ. ಇಲ್ಲಿ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿ ಮತ್ತು ಲೇಸರ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಕೀರ್ತನ್ KM ಉಪಾಧ್ಯಾಯ ಇವರು. ಡಾಕ್ಟರ್, ಇಲ್ಲಿಯವರೆಗೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ವೆರಿಕೋಸ್ ವೇನ್ಸ್ ಮತ್ತು ನಾವು ಸಾಮಾನ್ಯವಾಗಿ ಹೇಳುವಂಥ ಪೈಲ್ಸ್ನ ಬಗ್ಗೆ ಡಾಕ್ಟರು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವೈದ್ಯರ ಜೊತೆಗೆ ಇನ್ನೊಂದು ವಿಚಾರದ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯ ತನಕ ತಾವೆಲ್ಲರೂ ಸಹ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.